ಅನ್ಯಥಾ ಅನುಪಪತ್ತಿ. ಅಂದರೆ ಇದು ಒಪ್ಪದಿದ್ದರೆ ಮತ್ತೊಂದು ಬಗೆಯಾಗಿ ಅದು ಹೊಂದುವುದೇ ಅಲ್ಲ ಎಂದರ್ಥ. ಅನ್ಯಥಾ ಅನುಪಪತ್ತಿ ಅಂದರೆ ಇಟ್ ಈಸ್ ಇಂಪ್ರಾಬಬಲ್ ಇನ್ ಎನಿ ಅದರ್ ವೇ. ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಎನಿ ಅದರ್ ವೇ ಎಕ್ಸೆಪ್ಟ್ ದಿಸ್. ಇದು ಬಿಟ್ಟು ಮತ್ತೊಂದು ಬಗೆಯಾಗಿ ಇದು ಹೊಂದುವುದಿಲ್ಲ. ಇದನ್ನು ಅರ್ಥಾಪತ್ತಿ ಎಂದು ಹೇಳುತ್ತಾರೆ. ಅನ್ಯಥಾ ಅನುಪಪತ್ತಿ. ಪ್ರಮಾತೃತ್ವವು ಅಧ್ಯಾಸವಿಲ್ಲದಿದ್ದರೆ ಪ್ರಮಾತೃತ್ವವೇ ಹೊಂದಲ್ಲ. ನೋ ಪ್ರಮಾತೃತ್ವಂ ಈಸ್ ಪಾಸಿಬಲ್ ಟು ಎಕ್ಸಿಸ್ಟ್ ಇನ್ ಅವರ್ ಅನುಭವ ಅನ್ಲೆಸ್ ದೆರ್ ಈಸ್ ಅಧ್ಯಾಸ. ಬಿಕಾಸ್ ದ ಪ್ಯೂರ್ ಚೈತನ್ಯಂ ಈಸ್ ನಾಟ್ ಪ್ರಮಾತೃತ್ವಂ. Then unless you identify with the mind and pramanas, mind and sense organs, you won't become a pramatru. ಇಂದ್ರಿಯ ಮನಸ್ಸುಗಳಲ್ಲಿ ಅಭಿಮಾನ ಅಥವಾ ಅಧ್ಯಾಸ ಇಟ್ಕೊಳ್ಳದಿದ್ದರೆ ಪ್ರಮಾತೃತ್ವವೇ ಹೊಂದಲ್ಲ. ಅದೆಲ್ಲ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಅಂದರೆ ಪ್ರಮಾತೃತ್ವವೇ ಅಧ್ಯಾಸವಿಲ್ಲದಿದ್ದರೆ ಉಂಟಾಗುವ ಹಾಗಿಲ್ಲ. No pramatrutvam is possible without adhyasa being there. That means whenever I am pramatru, there is already adhyasa implied in it, is already underlying in it. When I see that I am pramatru, then adhyasa is already there in it, included in it. Pramana pravrutyanyatha anupapattischa, second point. ಎರಡನೆಯದು, ಪ್ರಮಾಣವೂ ಹೊಂದಲ್ಲ. ಪ್ರಮಾಣಗಳನ್ನಂದರೆ ಪ್ರತ್ಯಕ್ಷ, ಅನುಮಾನ. ಪ್ರತ್ಯಕ್ಷ ಅಂದರೆ ಪರ್ಸೆಪ್ಷನ್. ಪ್ರತ್ಯಕ್ಷ ಈಸ್ ಪರ್ಸೆಪ್ಷನ್, ಸೆನ್ಸ್ ಪರ್ಸೆಪ್ಷನ್. ಸೆಕೆಂಡ್ ಈಸ್ ಅನುಮಾನ, ದಟ್ ಈಸ್ ಇನ್ಫರೆನ್ಸ್. ದೀಸ್ ಟು ಪ್ರಮಾಣಾಸ್ ಆ್ಯಂಡ್ ಆಲ್ಸೋ ಅದರ್ಸ್, ಈವನ್ ಶ್ರುತಿ ಪ್ರಮಾಣ ಆಲ್ಸೋ. ಆಲ್ ದ ತ್ರೀ ಪ್ರಮಾಣಾಸ್ ಪ್ರಮಾಣ ಪ್ರವೃತ್ತಿ ಅನ್ಯಥಾ ಅನುಪಪತ್ತಿ. ಪ್ರಮಾಣಾಸ್ ಕೆನ್ನಾಟ್ ಫಂಕ್ಷನ್ ಅನ್ಲೆಸ್ ದೆರ್ ಈಸ್ ಅಧ್ಯಾಸ. ಅನ್ಯಥಾ ಅನುಪಪತ್ತಿ. ಅಧ್ಯಾಸವಿಲ್ಲದಿದ್ದರೆ ಪ್ರಮಾಣಗಳೇ ಕೆಲಸ ಮಾಡಲ್ಲ. ಪ್ರಮಾಣಗಳು ಪ್ರತ್ಯಕ್ಷವಿದೆ, ಅನುಮಾನ ನಡೆಯುತ್ತಾ ಇದೆ ಅಂದರೆ ಅಧ್ಯಾಸ ಇದೆ ಎಂದರ್ಥ. ಅಧ್ಯಾಸ ಇಲ್ಲದಿದ್ದರೆ ಪ್ರಮಾಣಗಳೇ ಇರುತ್ತಿರಲಿಲ್ಲ. ದೇರ್ ವುಡ್ ನಾಟ್ ಹ್ಯಾವ್ ಬೀನ್ ಪ್ರಮಾಣ ಪ್ರವೃತ್ತಿ, ಫಂಕ್ಷನಿಂಗ್ ಆಫ್ ಪ್ರಮಾಣಾಸ್ ವಿತೌಟ್ ಅಧ್ಯಾಸ. ದೆನ್ ಪ್ರಮಾಣಾನಾಂ ಸರ್ವೇಷಾಂ ಅವಿದ್ಯಾ ಪುರಸ್ಸರತ್ವಂ ಬಲಾದ್ ಆಯಾತಿ. ದೇರ್ಫೋರ್ ಪ್ರಮಾಣಗಳು ಅವಿದ್ಯದಿಂದಲೇ ಆಗುತ್ತಾ ಇವೆ ಎನ್ನುವುದು ಅವಶ್ಯವಾಗಿ, ಬಲಾತ್ ಅಂದರೆ ಈಗ ಇಷ್ಟವಿಲ್ಲದಿದ್ದರೂ ಒಪ್ಪಬೇಕಾಗುತ್ತಾ ಇದೆ. ಹೆಲ್ಪ್ಲೆಸ್ಲಿ ಯು ಆರ್ ಟು ಅಡ್ಮಿಟ್ ದಟ್ ದ ಪ್ರಮಾಣ ವ್ಯವಹಾರ necessarily presupposes, definitely presupposes ಅಧ್ಯಾಸ. ಅವಶ್ಯವಾಗಿ ಅಧ್ಯಾಸವನ್ನು ಇಟ್ಟುಕೊಂಡೇ ಮುಂದುವರಿಯುತ್ತದೆ, ನಡೆಯುತ್ತದೆ. ಓಕೆ. ಏವಂ ಚ ಯದಾ ಕ್ಷಿಪ್ತಂ ಕಥಂ ಪುನರವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನೀತಿ. ಆದ್ದರಿಂದ ಯಾವ ಆಕ್ಷೇಪವು ಹಿಂದೆ ಮಾಡಾಯಿತೋ, ದ ಅಬ್ಜೆಕ್ಷನ್ ದಟ್ ವಾಸ್ ರೇಸ್ಡ್ ಬಿಫೋರ್, ವಾಟ್ ವಾಸ್ ದ ಅಬ್ಜೆಕ್ಷನ್? ಕಥಂ ಪುನಃ ಅವಿದ್ಯಾವತ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ. ಪ್ರತ್ಯಕ್ಷ ಮುಂತಾದ ಪ್ರಮಾಣಗಳು ಅಧ್ಯಾಸವನ್ನಿಟ್ಟುಕೊಂಡೇ ನಡೆಯುತ್ತವೆ ಎನ್ನುವುದು ಹೇಗೆ? ಅವಿದ್ಯೆಯನ್ನೇ ಇಟ್ಟುಕೊಂಡು, ಅಂದರೆ ಅವಿದ್ಯೆಯಲ್ಲೇ ಪ್ರಮಾಣಗಳು ನಡೆಯುತ್ತವೆ. ಅವಿದ್ಯಾಂತರ್ಗತವಾಗಿ ಪ್ರಮಾಣಾಸ್ ಟೇಕ್ ಪ್ಲೇಸ್, ಪ್ರಮಾಣಾಸ್ ಆರ್ ಯೂಸ್ಡ್, ದ ಪ್ರಮಾಣ ವ್ಯವಹಾರ ಟೇಕ್ಸ್ ಪ್ಲೇಸ್ ಪ್ರಿಸಪೋಸಿಂಗ್ ಅಧ್ಯಾಸ ಆರ್ ವಿದಿನ್ ಅಧ್ಯಾಸ. ಲೆಟ್ ಅಸ್ ಸೇ ವಿದಿನ್ ಅಧ್ಯಾಸ ಅಲೋನ್ you continue all your pramana vyavahara. Okay. Tasya ukta pariharatvam manvanah upasamharati. To this, ಇದಕ್ಕೆ ಉತ್ತರವು ಹೇಳಿದಂತೆ ಆಯಿತು. ಏಕೆ? ಅಧ್ಯಾಸವಿಲ್ಲದಿದ್ದರೆ ಪ್ರಮಾತೃ ಇಲ್ಲ, ಪ್ರಮಾಣ ಇಲ್ಲ, ಪ್ರಮೇಯವಿಲ್ಲ, ಪ್ರಮಾಣ ವ್ಯವಹಾರವಿಲ್ಲ. ನಿಜವಾಗಿ ಅಧ್ಯಾಸವಿದ್ದರೆ ಪ್ರಮಾಣ ಉಂಟಾಗುತ್ತದೆ, ಅಧ್ಯಾಸವಿಲ್ಲದಿದ್ದರೆ ಪ್ರಮಾಣ ವ್ಯವಹಾರವೇ ಇಲ್ಲ. ಪೂರ್ವಪಕ್ಷಿ ಆಕ್ಷೇಪವೇನಿತ್ತು? What was the objection? How can you say adhyasa is required? Adhyasa is underlying all pramana vyavahara. ಪ್ರಮಾಣ ವ್ಯವಹಾರಕ್ಕೆ ಅಧ್ಯಾಸವು ಆಧಾರವಾಗಿದೆ ಎಂದು ನೀವು ಹೇಗೆ ಹೇಳ್ತೀರಿ?
ಅಂದರೆ ಉತ್ತರ ಹೇಳ್ತಾ ಇದ್ದಾನೆ, ಹೌದಪ್ಪ, ಅಧ್ಯಾಸವಿಲ್ಲದಿದ್ದರೆ ಪ್ರಮಾಣವೇ ಇರುವ ಹಾಗಿಲ್ಲ. ಪ್ರಮಾಣ ನೋ ಪ್ರಮಾಣ ವ್ಯವಹಾರ ಈಸ್ ಎವರ್ ಪಾಸಿಬಲ್ ವಿತೌಟ್, ಇನ್ ದ ಆಬ್ಸೆನ್ಸ್ ಆಫ್ ಅಧ್ಯಾಸ ಯು ಆರ್ ಓನ್ಲಿ ಬ್ರಹ್ಮನ್. ಇನ್ ಬ್ರಹ್ಮನ್ ನೋ ಪ್ರಮಾಣ ವ್ಯವಹಾರ. ದಟ್ ಮೀನ್ಸ್ ದೆರ್ ಈಸ್ ನೋ ನೋವರ್ ನೋನ್ ಡ್ಯುಯಾಲಿಟಿ. ಜ್ಞಾತೃಜ್ಞೇಯವೆಂಬ ದ್ವೈತವೇ ಇಲ್ಲ, ಪ್ರಮಾಣ ವ್ಯವಹಾರವಿಲ್ಲದಿದ್ದರೆ ಕೇವಲ ಚೈತನ್ಯ ಆತ್ಮದಲ್ಲಿ. ಆದ್ದರಿಂದ ಇಷ್ಟೆಲ್ಲ ಇದು ನಿರೂಪಣ ಮಾಡಿದ್ದೇವೆ ಎಂದು ಇಟ್ಟುಕೊಂಡು ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ನೌ ಹಿ ಕನ್ಕ್ಲೂಡ್ಸ್ ದಿಸ್ ಎಲಾಬರೇಟ್ ಡಿಸ್ಕಷನ್ ದಟ್ ತಸ್ಮಾತ್ ದೇರ್ ಫೋರ್ ಅವಿದ್ಯಾವದ್ ವಿಷಯಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ದೇರ್ ಫೋರ್ ಪ್ರತ್ಯಕ್ಷಾದಿ ಪ್ರಮಾಣಾನಿ ಶಾಸ್ತ್ರಾಣಿ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಆ್ಯಂಡ್ ಶಾಸ್ತ್ರ, ಆಲ್ ದೀಸ್ ಥಿಂಗ್ಸ್ ನೆಸೆಸರಿಲಿ ರಿಕ್ವೈರ್ ಅಧ್ಯಾಸ. ಇವುಗಳಿಗೆ ಪ್ರಮಾಣ ವ್ಯವಹಾರಕ್ಕೆ ಅವಶ್ಯವಾಗಿ ಖಂಡಿತವಾಗಿ ಅಧ್ಯಾಸ ಬೇಕು, ಅಧ್ಯಾಸೇ ಬೇಕು. ಅವಿದ್ಯಾವದ್ ವಿಷಯಾಣ್ಯೇವ, ಭಾಷ್ಯಕಾರರ ಮಾತು ನೋಡಿ, ಅಧ್ಯಾಸವೇ ಬೇಕು. ಅಧ್ಯಾಸವಿಲ್ಲದಿದ್ದರೆ ವ್ಯವಹಾರವೇ ಇಲ್ಲ. ಅಂದರೆ ಪ್ರಮಾಣಗಳು ನಡೆಯುತ್ತಾ ಇವೆ ಅಂದರೆ ಅಧ್ಯಾಸವಿದೆ ಎಂದಾಯಿತು, ಹಾಗೆ ಬಿಟ್ಟಿತು. ಸಿನ್ಸ್ ಯು ಸಿ ದ ಪ್ರಮಾಣ ವ್ಯವಹಾರ, ಇಟ್ ಶೋಸ್ ದಟ್ ಅಧ್ಯಾಸ ಈಸ್ ಆಲ್ರೆಡಿ ದೇರ್. Adhyasa is already there in your anubhava. That's why you are pramata, you are talking. If there were no adhyasa, you would not have talked. You would not have been an individual, you would not have spoken. You are speaking, you are thinking. That proves there is adhyasa already. So, the very thinking, speaking, acting proves the necessity of underlying adhyasa. ನಿಮ್ಮ ಯೋಚನೆ ಮಾಡುವುದು, ಮಾತಾಡುವುದು, ವ್ಯವಹಾರ ನಡೆಸುವುದು, ಕೆಲಸಗಳು ಮಾಡುವುದು, ತಿಳ್ಕೊಳ್ಳುವುದು, ಇದೆಲ್ಲ ಆಗುತ್ತಾ ಇದೆ ಅಂದರೆ ಅಧ್ಯಾಸವಿದ್ದೇ ಇದೆ ಅಲ್ಲ. ಅಧ್ಯಾಸದಿಂದಲೇ ಇದು ಆಗುತ್ತದೆ. ಅಧ್ಯಾಸವಿಲ್ಲದಿದ್ದರೆ ಇದು ಆಗಲ್ಲ, ಆಗುತ್ತಿರಲಿಲ್ಲ. ತಸ್ಮಾತ್, ಇದು ಭಾಷ್ಯವಾಕ್ಯ ಆಯಿತು. ಇದಕ್ಕೆ ಸ್ವಾಮೀಜಿ ಅರ್ಥ ಹೇಳ್ತಾರೆ. ತಸ್ಮಾತ್ ಆಧ್ಯಾಸಿಕ ಪ್ರಮಾತೃತ್ವಮಾಶ್ರಿತ್ಯ ಇವ. ಪ್ರಮಾತೃ ಅಧ್ಯಾಸಿಕವೇ, ಅಧ್ಯಾಸದಿಂದ ತೋರುವ ಪ್ರಮಾತೃತ್ವ. ಪ್ರಮಾತೃತ್ವ ಅನುಭವ ಅಧ್ಯಾಸದಲ್ಲೇ ಇದೆ. ಅಧ್ಯಾಸವಿಲ್ಲದಿದ್ದರೆ ಪ್ರಮಾತೃತ್ವವೇ ಇರಲಿಲ್ಲ, ಕೇವಲ ಚೈತನ್ಯ ಇರುತ್ತಿತ್ತು. ಇಫ್ ದೇರ್ ವರ್ ನೋ ಅಧ್ಯಾಸ, ದೇರ್ ವುಡ್ ನಾಟ್ ಹ್ಯಾವ್ ಬೀನ್ ಪ್ರಮಾತೃತ್ವಂ. ಯು ವುಡ್ ಬಿ ಪ್ಯೂರ್ ಕಾನ್ಷಿಯಸ್ನೆಸ್ ವಿತೌಟ್ ಬೀಯಿಂಗ್ ಎ ನೋವರ್. ದ ವೆರಿ ನೋವರ್ಶಿಪ್ implies that adhyasa is already taken place, is already there. ಪ್ರಮಾಣ ಪ್ರವೃತ್ತಿ ರೂಪಪತ್ತೇ ಅನ್ಯಥಾಚ ಅನುಪಪತ್ತೇ. ಅದರ್ವೈಸ್ ಇಲ್ಲದಿದ್ದರೆ ಪ್ರಮಾಣ ವ್ಯವಹಾರವು, ಪ್ರಮಾತೃತ್ವ ವ್ಯವಹಾರವು ಇರುತ್ತಿರಲಿಲ್ಲ. ಅದರ್ವೈಸ್ ನೋ ಪ್ರಮಾತೃ, ನೋ ಪ್ರಮಾಣ. ಅವಿದ್ಯಾವದ್ ವಿಷಯಾಣ್ಯೇವ ಮಿಥ್ಯಾಧ್ಯಾಸಕರ್ತೃ ವ್ಯಪೇಕ್ಷಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ. ದೇರ್ ಫಾರ್ ಅಧ್ಯಾಸ ಇಸ್ ರಿಕ್ವೈರ್ಡ್. ಶಾಸ್ತ್ರಾಣಿ ಚ, ಶಾಸ್ತ್ರಾಸ್ ಆಲ್ಸೋ. ಈವನ್ ದ ಶಾಸ್ತ್ರೀಯ ವ್ಯವಹಾರ, ದೇರ್ ಈಸ್ ಎ ಶಾಸ್ತ್ರ ಲೈಕ್ ದಿಸ್. ದೇರ್ ಈಸ್ ಎ ಶಾಸ್ತ್ರ, ಶಾಸ್ತ್ರ ಈಸ್ ಟೀಚಿಂಗ್ ಆ್ಯಂಡ್ ಐ ಆಮ್ ಲಿಸನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. You see, there is a shastra. It is revealing something to me and I am understanding. These three. ಶಾಸ್ತ್ರವಿರುವುದು, ಅದು ನನಗೆ ಹೇಳುವುದು, ನಾನು ಅರ್ಥ ಮಾಡಿಕೊಳ್ಳುವುದು. ಈ ಶಾಸ್ತ್ರೀಯ ವ್ಯವಹಾರಕ್ಕೆ ಮನಸ್ಸು ಬೇಕು. ನಾನು ಇನ್ನೊಂದು ಎಂದು ದ್ವೈತ ಬೇಕು. ನಾನು ಪ್ರಮಾತೃ, ಅದಿನ್ನೊಂದು ಪ್ರಮೇಯ. ಶಾಸ್ತ್ರ ಹೇಳುತ್ತಿದೆ, ನಾನು ಕೇಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಧ್ಯಾಸವೇ ಬೇಕು. Adhyasa is required even for Shastra. Whether the Shastra is a Karmakanda Shastra or Jnanakanda Shastra. Even Jnanakanda Shastravu, ವೇದಾಂತ ವಿಚಾರವು ಅಧ್ಯಾಸದಲ್ಲೇ ನಡೆಯುತ್ತದೆ. ಗುರುಗಳಿದ್ದರಂತೆ, ನಾನು ಶಿಷ್ಯ, ಅವರು ವೇದಾಂತ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಆಲ್ ದಿಸ್ ಈಸ್ ದ್ವೈತದಲ್ಲೇ, ಆಲ್ ದಿಸ್ ಈಸ್ ಅಧ್ಯಾಸದಲ್ಲೇ. ಸೊ ದ್ಯಾಟ್ ದೆರ್ ಈಸ್ ಎ ಗುರು, ಹಿ ಈಸ್ ಟೀಚಿಂಗ್ ಮೀ, ಐ ಆಮ್ ಲಿಸನಿಂಗ್ ಟು ಹಿಮ್, ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. Even all this vyavahara is within adhyasa. That there is a guru, that I am a disciple, that I am a mumukshu listening to it. I am trying to understand. All this vyavahara is within adhyasa. Because without adhyasa you would not be a shishya. And you would not see a guru separate from you. And nobody would be teacher. And nobody would be a listener. And there would not have been a teaching. ಉಪದೇಶವೂ ಇರುತ್ತಿರಲಿಲ್ಲ, ಗುರುಗಳು ಇರುತ್ತಿರಲಿಲ್ಲ, ಶಿಷ್ಯ ಗುರುಗಳು ಇಬ್ಬರೂ ಇರುತ್ತಿರಲಿಲ್ಲ. ಒಬ್ಬನ ಉಪದೇಶ, ಇನ್ನೊಬ್ಬರು ಕೇಳುವುದು, ಅರ್ಥ ಮಾಡಿಕೊಳ್ಳುವುದು ಬುದ್ಧಿ ಅಧ್ಯಾಸವೇ.
ಇದೆಲ್ಲವೂ ಅಧ್ಯಾಸಪೂರ್ವಕವೇ. ಶಾಸ್ತ್ರಾಣಿ ಚ ತಥೈವತ್ಯವಗಂತವ್ಯಂ ಯಥಾ ಹಿ ಲೌಕಿಕಾನಿ ಪ್ರಮಾಣಾನಿ ಪ್ರಮಾತಾರಮಂತರೇಣ ನ ಪ್ರವರ್ತಿತುಮುತ್ಸಹಂತೆ ಏವಂ ಶಾಸ್ತ್ರಾಣ್ಯಪಿ ಪ್ರಮಾಣತ್ವ ವಿಶೇಷಾದಿತ್ಯರ್ಥಃ. ಇಲ್ಲಿ ನೋಡಿ, ಲೌಕಿಕ ಪ್ರತ್ಯಕ್ಷ ಪ್ರಮಾಣಕ್ಕೆ ಅನುಮಾನ ಪ್ರಮಾಣಕ್ಕೆ ಹೇಗೆ ಪ್ರಮಾತೃತ್ವವು ಬೇಕೋ, ಪ್ರಮಾತೃವೇ ಪ್ರಮಾಣಗಳನ್ನು ಪ್ರತ್ಯಕ್ಷ ಪ್ರಮಾಣ ಬಳಸ್ತಾನೆ, ಅನುಮಾನ ಪ್ರಮಾಣ. ಹಾಗೆಯೇ ಶಾಸ್ತ್ರೀಯ ಪ್ರಮಾಣವನ್ನು ಪ್ರಮಾತೃವೇ ಬಳಸ್ತಾನೆ. ಇಲ್ಲಿ ನೋಡಿ, ಶಾಸ್ತ್ರೀಯ ಪ್ರಮಾಣವನ್ನು ಪ್ರಮಾತೃವೇ ಬಳಸ್ತಾನೆ. ಹಾಗೆಯೇ ಜಸ್ಟ್ ಆಸ್ ದ ಪರ್ಸೆಪ್ಷನ್ ಈಸ್ ವಿದಿನ್ ಅಧ್ಯಾಸ, ಇಟ್ ಈಸ್ ದ ನೋವರ್, ಇಟ್ ಈಸ್ ದ ಪರ್ಸೀವರ್ ಹೂ ಈಸ್ ಯೂಸಿಂಗ್ ಪರ್ಸೆಪ್ಷನ್, ಇಟ್ ಈಸ್ ದ ನೋವರ್ ದಟ್ ಈಸ್ ದ ಪ್ರಮಾತೃ. ದ ವೆರಿ ನೋವರ್ ಈಸ್ ಯೂಸಿಂಗ್ ಪರ್ಸೆಪ್ಷನ್, the knower is using the inferring. It is the knower who is using inference, who is making inferences, who is perceiving. The same person, he is using Shastra also. That means he is studying Shastra, he is listening to the Shastra. So the same Pramatru, ಅವನೇ ಪ್ರಮಾತೃ, ಶಾಸ್ತ್ರವನ್ನು ಬಳಸ್ತಾ ಇದ್ದಾನೆ. ಶಾಸ್ತ್ರ ಬಳಸುವುದಕ್ಕೆ ಅದೇ ಪ್ರಮಾತೃ ಆಗಿರಬೇಕು. ಪ್ರಮಾತೃವಿಲ್ಲದಿದ್ದರೆ ಶಾಸ್ತ್ರದ ಪ್ರಮಾಣ ಬಳಕೆಕ್ಕಾಗುತ್ತಿರಲಿಲ್ಲ. ಸೊ ಶಾಸ್ತ್ರೀಯ ಪ್ರಮಾಣ ಆಲ್ಸೋ ರಿಕ್ವೈರ್ಸ್ ದ ಸೇಮ್ ಪ್ರಮಾತೃತ್ವಂ ವಿಚ್ ಪ್ರಿಸಪೋಸಸ್ ಅಧ್ಯಾಸ. ಓಕೆ, ದೇರ್ ಫೋರ್ ಏವಂ ಶಾಸ್ತ್ರಾಣ್ಯಪಿ ಪ್ರಮಾಣತ್ವ ಅವಿಶೇಷಾತ್. ಈವನ್ ದ ಶಾಸ್ತ್ರ ಟೂ ಈಸ್ ಯೂಸ್ಡ್ ಬೈ ದ ಪ್ರಮಾತೃ ಬಿಕಾಸ್ ಇಟ್ ಈಸ್ ಆಲ್ಸೋ ಪ್ರಮಾಣ. ಇಟ್ ಈಸ್ ಎ ಪ್ರಮಾಣ like any other pramana, no different from other pramanas in being pramana. ಪ್ರಮಾಣವಾಗಿರುವುದರಲ್ಲಿ ಶಾಸ್ತ್ರವು ಮಿಕ್ಕ ಪ್ರಮಾಣಗಳಿಗಿಂತ ಬಿಡಿಯಾಗಿಲ್ಲ. ಅಂದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತದೆ, ಅದಲ್ಲ ನಾವು ಹೇಳುವುದು. ಪ್ರಮಾಣಕ್ಕೆ ವ್ಯತ್ಯಾಸವಿದ್ದರೂ ಪ್ರಮಾಣವಾಗಿರುವುದರಲ್ಲಿ ವ್ಯತ್ಯಾಸವಿಲ್ಲ. ಅಂದರೆ ಯಾವುದೇ ಒಂದು ಪ್ರಮಾಣ ಆಗುತ್ತದೆ. ಪ್ರತ್ಯಕ್ಷವೂ ಪ್ರಮಾಣವು ಹೇಗಾಗ್ತದೋ, ಅನುಮಾನವು ಹೇಗೆ ಪ್ರಮಾಣವೋ, ಶ್ರುತಿ ಪ್ರಮಾಣವೂ ಒಂದು ಪ್ರಮಾಣವೇ. ಅಂದ್ರೇನು? ಪ್ರಮಾತ್ರ ಬಳಸ್ತಾನೆ, ಪ್ರಮೇಯವನ್ನು ತಿಳ್ಕೊಳ್ತಾನೆ ಎಂದರ್ಥ. ಅಂದರೆ ಇಟ್ ಈಸ್ ಎ ಪ್ರಮಾಣ ಲೈಕ್ ಆಲ್ ಅದರ್ ಪ್ರಮಾಣಸ್ ಬಿಕಾಸ್ ಇಟ್ ಈಸ್ ದ ಪ್ರಮಾತೃ ಹೂ ಯೂಸಸ್ ಇಟ್ ಆ್ಯಂಡ್ ನೋಸ್ ದ ಪ್ರಮೇಯ. ಓಕೆ, ಇಟ್ ಈಸ್ ದ ಪ್ರಮಾತೃ ಹೂ ಯೂಸಸ್ ಇಟ್. ಪ್ರಮಾತೃ ಯೂಸಿಂಗ್ ಎನಿ ಪ್ರಮಾಣ ಈಸ್ ಕಾಮನ್. ಪ್ರಮಾತ ಬಳಸುವುದು ಎಲ್ಲ ಪ್ರಮಾಣಗಳಿಗೆ ಸಮಾನ. ತಮ್ಮ ಪ್ರಮೇಯವು ಗೊತ್ತಾಗುವುದು ಎಲ್ಲ ಪ್ರಮಾಣಗಳಿಗೆ ಸಮಾನ. ನೋಡಿ, ಪ್ರಮಾತೃ ಬಳಸುವುದು ಎಲ್ಲ ಪ್ರಮಾಣಗಳನ್ನು ಸಮಾನ. ಇಟ್ ಈಸ್ ದ ಪ್ರಮಾತೃ ಯೂಸಿಂಗ್ ಎನಿ ಪ್ರಮಾಣ ಈಸ್ ಕಾಮನ್. ಪ್ರಮಾಣ ಬೀಯಿಂಗ್ ಯೂಸ್ಡ್ ಬೈ ಎ ಪ್ರಮಾತೃ, ಎ ಮೀನ್ಸ್ ಆಫ್ ನಾಲೆಜ್ being used by a knower of it is common to all pramanas, because it is the same pramatru who uses any pramana, whether perception or inference or shruti. It is the pramata is the same one who is using it. ಅಲ್ಲವೇ? ಪ್ರಮಾತೃ ಅವನೇ ಎಲ್ಲ ಪ್ರಮಾಣಗಳನ್ನು ಬಳಸ್ತಾ ಇದ್ದಾನೆ. ಪ್ರಮೇಯವು ಈ ಪ್ರಮಾತೃವಾಗಿದ್ದುಕೊಂಡೇ ಪ್ರಮೇಯವನ್ನು ತಿಳ್ಕೊಳ್ತಾನೆ. ಇಟ್ ಈಸ್ ದ ಪ್ರಮಾತೃ ಅಲೋನ್ ಹೂ ನೋಸ್ ದ ಪ್ರಮೇಯ ಥ್ರೂ ದ ಪ್ರಮಾಣಾಸ್. with the help of the pramanas he knows the prameya. ಆಯಿತಾ? ಸೊ ದೇರ್ ಫೋರ್ ಶಾಸ್ತ್ರಾಣ್ಯಪಿ ಪ್ರಮಾಣತ್ವ ವಿಶೇಷಾತ್. ಶಾಸ್ತ್ರ ಈಸ್ ಆಲ್ಸೋ ಪ್ರಮಾಣ ಲೈಕ್ ಎನಿ ಅದರ್ ಪ್ರಮಾಣ ಇನ್ ಬೀಯಿಂಗ್ ಪ್ರಮಾಣ. ಶಾಸ್ತ್ರವು ಪ್ರಮಾಣವಾಗಿರುವುದರಲ್ಲಿ ಮಿಕ್ಕ ಪ್ರಮಾಣಗಳ ಹಾಗೆ ಇದು ಒಂದು ಪ್ರಮಾಣವೇ. ಅಂದರೆ ಪ್ರಮಾತೃನಿಂದಲೇ ಬಳಸಲ್ಪಡುತ್ತದೆ, ಪ್ರಮೇಯವನ್ನೇ ತಿಳಿಸುತ್ತದೆ. ಅಂದರೆ ಪ್ರಮಾತೃತ್ವವು ಹೇಗೆ ಅಧ್ಯಾಸ ಮೂಲಕವೋ ಪ್ರಮಾಣವು ಅದೇ ಅಧ್ಯಾಸದಲ್ಲಿದೆ. ಜಸ್ಟ್ ಆ್ಯಸ್ ಪ್ರಮಾತೃತ್ವಂ ಪ್ರಿಸಪೋಸಸ್ ಅಧ್ಯಾಸ, ಪ್ರಮಾಣ ಆಲ್ಸೋ ಫಂಕ್ಷನ್ಸ್ ವಿದಿನ್ ದ ಸೇಮ್ ಅಧ್ಯಾಸ. ಅಲ್ಲವೇ? ಇತ್ಯರ್ಥಃ. ಅತ್ರ ವಿಶೇಷಸ್ತು ವಕ್ಷತೆ. ಆದರೆ ಒಂದು ಚೂರು ವಿಶೇಷ ಇದೆ. ಶಾಸ್ತ್ರ ಪ್ರಮಾಣಕ್ಕೆ ಮಿಕ್ಕ ಪ್ರಮಾಣಗಳಿಗೆ ಪ್ರಮಾಣವೇ ಆಗಿದ್ದರೂ ಒಂದು ಚೂರು ವ್ಯತ್ಯಾಸ ಇದೆ. ಈ ವ್ಯತ್ಯಾಸವೇನು ಎನ್ನುವುದನ್ನು
ಸ್ವಲ್ಪ ಹೇಳ್ತಾರೆ. ಇದು ಭಾಷ್ಯ ಅಲ್ಲ. ಭಾಷ್ಯವನ್ನು ಪಕ್ಕಕ್ಕಿಟ್ಟು ಅದರ ಮೇಲೆ ಸ್ವಾಮೀಜಿ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದಾರೆ. ನೌ ವಾಟ್ ಫಾಲೋಸ್ ಈಸ್ ಸ್ವಾಮೀಜಿಸ್ ಓನ್ ಕಾಮೆಂಟರಿ. ವಿ ಲೀವ್ ಅಸೈಡ್ ದ ಭಾಷ್ಯ ಫಾರ್ ಎ ವೈಲ್. I think 1.5 pages we discuss something about this Shruti, how Shruti Pramana is, though Pramana is slightly different. In what sense it is different, how it is different, this Pramana, Prameya, regarding this, something needs to be understood. We need to understand something. Adannu illi he is discussing here. ಪ್ರಮಾಣ ಪ್ರಮಾತೃ ಇದರ ಕುರಿತು ಸ್ವಲ್ಪ ತಿಳ್ಕೊಳ್ಳಬೇಕಾಗಿದೆ. ಅದರಿಂದ ಇದರ ಕುರಿತು ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಸ್ವಲ್ಪ ನಿಧಾನವಾಗಿ ಹೋಗೋಣ. ಇದು 2-3 ದಿವಸ ಆಗುತ್ತದೆ. ಯಾಕಂದರೆ ಒಂದು 1.5 pages, 1.5 ಪೇಜ್ಗಳಲ್ಲಿ ಈ ವಿಷಯವನ್ನು ಚರ್ಚಿಸಿದ್ದಾರೆ. ಸೊ ಇದು ನಿಧಾನವಾಗಿ ನೋಡೋಣ. ನನುಚ ನಾವು ದ ಆಕ್ಷೇಪ, ಹಿಯರ್ ಇಸ್ ಅನ್ ಅಬ್ಜೆಕ್ಷನ್ ಅಗೇನ್ಸ್ಟ್ ದಿಸ್ ಪ್ರಮಾಣ ವ್ಯವಹಾರ. ಸೊ ಇಲ್ ಟೇಕ್ಸ್ ರೇಸಸ್ ದ ಅಬ್ಜೆಕ್ಷನ್ ಆ್ಯಂಡ್ ರಿಪ್ಲೈಸ್ ಇಟ್. ಆಕ್ಷೇಪವನ್ನು ಎತ್ತಿ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ನೋಡಿ, ನನುಚ ಏವಂ ಪ್ರಮಾತಾಚ ಅವಿದ್ಯಾವಾಂಶ್ಚ ಪ್ರಮಾಣಂಚ ಅವಿದ್ಯಾ ಪುರಸ್ಸರಂಚ ಇತಿ ವ್ಯಾಹತ ವಚನತ್ವ ಮಾಪತತಿ. ಇದನ್ನು ಒಂದು ಬಗೆಯಾಗಿ ನಾವು ಹಿಂದೆ ಹೇಳಿದ್ದೇವೆ, ತುಂಬ ಹಿಂದೆ. ಬಟ್ ಅದು ಆವಾಗ ಸ್ವಲ್ಪ ಸಂಕ್ಷೇಪವಾಗಿ. ಇಲ್ಲಿ ಇದನ್ನೇ ವಿಶೇಷವಾಗಿಟ್ಟುಕೊಂಡು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಯರ್ ದಿಸ್ ಪಾಯಿಂಟ್ was discussed before little, but again the occasion has come to discuss it little more elaborately, thoroughly, and clinch the issue. Okay, settle the issue. ಏನ ವಿಷಯ? ಪ್ರಮಾತೃ ಎಂದು ಹೇಳುವುದು ಮತ್ತೆ ಅವನ ಅಜ್ಞಾನಿ ಎಂದು ಹೇಳುವುದು ಇದು ಹೇಗೆ ಹೊಂದುತ್ತದೆ ನೋಡಿ. how can you accept that he is a pramatru at the same time he is ajnani? Is it not irony? Is it not contradiction to say that he is a knower and is ignorant? How can the knower be ignorant? Knower is a one who knows. Ignorant is different and knower is different. And ಅಜ್ಞಾನಿ ಬೇರೆ, ಪ್ರಮಾತೃ ಬೇರೆ. ನೀವೇನು ಹೇಳ್ತೀರಿ? ಪ್ರಮಾತೃ ಜ್ಞಾತೃ ಒಂದೇ ಅರ್ಥ. ಪ್ರಮಾತೃ ಅಥವಾ ಜ್ಞಾತೃ ಎರಡೂ ಒಂದೇ. ಜ್ಞಾತೃ ಹೇಳುವುದು ಮತ್ತು ಅಜ್ಞಾನಿ ಹೇಳುವುದು ಇದು ಏನು? ಜ್ಞಾತೃ ಹೇಳುವುದು ಅಜ್ಞಾನಿ ಹೇಳುವುದು ಪರಸ್ಪರ ವಿರುದ್ಧವಲ್ಲವ? ಜ್ಞಾತೃ ಅಂದರೆ ತಿಳಿಯುವವನು, ಅಜ್ಞಾನಿ ಅಂದರೆ ತಿಳಿಯದೇ ಇರುವವನು. ದೆನ್ ನೀವು ಪ್ರಮಾತೃವನ್ನು ಅಜ್ಞಾನಿ ಹೇಳುವುದು ಇದು ಹೇಗೆ ಹೊಂದುತ್ತದೆ? ವಿರುದ್ಧವಲ್ಲವಾ? ಅದು ಏನಿದೆ ಅಂದರೆ ಏನು ಹೇಳುವುದಪ್ಪ? ಡಾರ್ಕ್ ಲೈಟ್ ಎಂದು ಹೇಳಿದೆ ಹಾಗಿದೆ. ಡಾರ್ಕ್ನೆಸ್ ಲೈಟ್ ಎಂದು ಅಲ್ಲವೇ? ಬೆಳಕಿನ ಕತ್ತಲೆ, ಕತ್ತಲೆದ ಬೆಳಕು, ಬೆಳಕಿನ ಕತ್ತಲೆ, ಕತ್ತಲೆದ ಬೆಳಕು. ಅದು ಕೆನ್ ಯು ಸೇ ದ್ಯಾಟ್ ಹೀ ಈಸ್ ಎ ಪ್ರಮಾತೃ, ಹೀ ಈಸ್ ಎ ನೋವರ್, ಆ್ಯಂಡ್ ಕಾಲ್ ಹಿಮ್ ಇಗ್ನೊರೆಂಟ್? ಹೀ ಈಸ್ ಎ ನೋವರ್. ನೋವರ್ ಈಸ್ ದ ಒನ್ ಹೂ ನೋಸ್. Ignorant is a one who doesn't know, isn't it? Knower, the very word knower means he is a knower, he knows something. Ignorant is one who doesn't know. But you say ignorant, knower is ignorant. Hey, what is this? Knower is ignorant? The very word is a contradiction. Knower is not ignorant. You have to say like that. ಜ್ಞಾತೃ ಅಥವಾ ಪ್ರಮಾತೃ ಅಜ್ಞಾನಿ ಅಲ್ಲ ಎಂದು ಹೇಳಬೇಕು. ಪ್ರಮಾತೃ ಅಜ್ಞಾನಿ ಅಲ್ಲ ಎಂದು ಹೇಳಬೇಕು. ನೀವೇನು ಹೇಳ್ತಾ ಇದ್ದೀರಿ? ಪ್ರಮಾತೃ ಅವಿದ್ಯಾವಾನ್. ಇಲ್ಲಿ ಸ್ವಾಮೀಜಿ ಮಾತು ಪ್ರಮಾತಾಚ ಅವಿದ್ಯಾವಾಂಶ್ಚ. ಸಂಸ್ಕೃತದಲ್ಲಿ ಹೇಳಬೇಕಾದರೆ ಪ್ರಮಾತ ಅವಿದ್ಯಾವಾನ್, ಪ್ರಮಾತೃ ಹೇಳುವುದು ಅವಿದ್ಯಾವಂತನು ಎಂದು ಹೇಳುವುದು. ಅದು ಉಲ್ಟಾ ಅಲ್ಲವಾ? ಮತ್ತು ಇನ್ನೊಂದು ಪ್ರಮಾಣಂಚ ಅವಿದ್ಯಾ ಪುರಸ್ಸರಂಚ ಇತಿ. ಎರಡನೆಯದು ಪ್ರಮಾಣ ಹೇಳುವುದು ಅಜ್ಞಾನದಲ್ಲಿದೆ ಎಂದು ಹೇಳುವುದು ಅಲ್ಲವೇ? ಸೇ ದಟ್ ಇಟ್ ಈಸ್ ಎ ಪ್ರಮಾಣ, ಎ ಮೀನ್ಸ್ ಆಫ್ ನಾಲೆಜ್. You call it means of knowledge, at the same time you say it is within ignorance. Pramanam avidya purassarancha. Pramana removes ignorance, and you say pramana is within ignorance. What is this? You mean pramana? Do you say light is in the darkness? Light is in the pitch darkness. ಅಲ್ಲವೇ? ಬೆಳಕು ಕತ್ತಲೆಯಲ್ಲಿದೆ. ಓಹ್, ಅಂದರೆ ಬೆಳಕೆಲ್ಲಿದೆ ಅಂದರೆ ಏನದು ಏನು ಕತ್ತಲೆ ಹೇಳ್ತಾರೆ? ದಟ್ಟವಾದ ಕತ್ತಲೆ ಎಲ್ಲಿ ಬೆಳಕಿದೆ?
ದಟ್ಟವಾದ ಕತ್ತಲೆಗೆ ಬೆಳಕು ಹೇಗಿರ್ತದೆ? ಬೆಳಕಿದ್ದರೆ ಕತ್ತಲೆ ಇಲ್ಲ, ಕತ್ತಲೆ ಇದ್ದರೆ ಬೆಳಕಿಲ್ಲ. ಕತ್ತಲೆಯಲ್ಲಿ ಬೆಳಕಿದೆ ಅಂದರೆ ಅದು ಹೊಂದಲ್ಲ, ಪರಸ್ಪರ ವಿರುದ್ಧ. ಪ್ರಮಾಣ ಅಂದರೆ ವಿಷಯವನ್ನು ತಿಳಿಸುತ್ತದೆ, ಅದು ಅಜ್ಞಾನವಾಗಲ್ಲ. ಪ್ರಮಾಣ ರಿವೀಲ್ಸ್ ಸಮಥಿಂಗ್. ಪ್ರಮಾಣ ಕೆನ್ನಾಟ್ ರಿವೀಲ್ ಇಗ್ನೊರೆನ್ಸ್. ಪ್ರಮಾಣ ಕೆನ್ನಾಟ್ ಕೀಪ್ ಯು ಇನ್ ಇಗ್ನೊರೆನ್ಸ್. ಪ್ರಮಾಣವು ಮನುಷ್ಯನನ್ನು ಅಜ್ಞಾನದಲ್ಲಿ ಇರಿಸುವುದೊಂದಲ್ಲ. ಪ್ರಮಾಣವು ಅಜ್ಞಾನದಲ್ಲಿ ಉಳಿಸುತ್ತದ? ಡಸ್ ಪ್ರಮಾಣ ಕೀಪ್ ಎ ಪರ್ಸನ್ ಇನ್ ಇಗ್ನೊರೆನ್ಸ್? ಅಲ್ಲವೇ? ಪ್ರಮಾಣ ಬೀಯಿಂಗ್ ಇನ್ ಇಗ್ನೊರೆನ್ಸ್ ಹೊಂದಲ್ಲ, ಪರಸ್ಪರ ವಿರುದ್ಧ ಅಲ್ಲವೇ? ಆದ್ದರಿಂದ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಪ್ರಮಾಣಂಚ ಅವಿದ್ಯಾ ಪುರಸ್ಸರಂಚ ಇತಿ ವ್ಯಾಹತ ವಚನತ್ವಮಾಪತತಿ. ಇಟ್ ಗೋಸ್ ಇಟ್ ಈಸ್ ಎ ಕಾಂಟ್ರಡಿಕ್ಷನ್. ಇಟ್ ಮೇಕ್ಸ್ ಎ ಕಾಂಟ್ರಡಿಕ್ಷನ್. ಇದು ವಿರುದ್ಧವಾಗುತ್ತಾ ಇದೆ. ಪ್ರಮಾಣವು ಕತ್ತಲೆಯಲ್ಲಿರುವುದು. ಪ್ರಮಾಣ ಅಂದರೆ ಕತ್ತಲೆ ಬಿಡಿಸುವುದೆಂದರ್ಥ. ಪ್ರಮಾಣ ಮೀನ್ಸ್ ಇಟ್ ರಿಮೂವ್ಸ್ ದ ವೆರಿ ಇಗ್ನೊರೆನ್ಸ್. ಆ್ಯಂಡ್ ಯು ಸೇ ಪ್ರಮಾಣ ರಿವೀಲ್ಸ್ ಇಗ್ನೊರೆನ್ಸ್. ಡಸ್ ಪ್ರಮಾಣ ರಿವೀಲ್ ಇಗ್ನೊರೆನ್ಸ್? ಪ್ರಮಾಣವು ಕತ್ತಲೆಯನ್ನು, ಅಜ್ಞಾನವನ್ನು ತಿಳಿಸುತ್ತದೆ. ಪ್ರಮಾಣವು ಕತ್ತಲೆಯನ್ನು ತಿಳಿಸುತ್ತದೆ. ಪ್ರಮಾಣ ರಿವೀಲ್ಸ್ ಇಗ್ನೊರೆನ್ಸ್ ಅಂದರೆ ಪ್ರಮಾಣ ರಿವೀಲ್ಸ್ ಆರ್ ಕೀಪ್ಸ್ ಯು ಇನ್ ಇಗ್ನೊರೆನ್ಸ್. ಇದು ಬೆಟರ್. ಪ್ರಮಾಣ ಕೀಪ್ಸ್ ಯು ಇನ್ ಇಗ್ನೊರೆನ್ಸ್. ಪ್ರಮಾಣ ಮೀನ್ಸ್ ಇಟ್ ಪುಲ್ಸ್ ಯು ಔಟ್ ಆಫ್ ಇಗ್ನೊರೆನ್ಸ್. The very purpose of pramana, the very nature of pramana is to keep you out of ignorance, to pull you out of ignorance, remove the ignorance. ಅಜ್ಞಾನವಿದ್ದರೆ ಅದು ಪ್ರಮಾಣವಲ್ಲ, ಪ್ರಮಾಣವಿದ್ದರೆ ಅಜ್ಞಾನ ತೆಗೆದು ಬಿಟ್ಟಿತು ಎಂದರ್ಥ. Once there is a pramana, then ajnana is gone. If there is ajnana, pramana is not yet used. Okay. When there is ignorance, pramana is not yet used. Then pramana is used, then ignorance ceases to be. But you say pramana in the ignorance. Pramana in the ignorance. ಪ್ರಮಾಣವು ಅಜ್ಞಾನದಲ್ಲಿ. ಅದು ಏನಪ್ಪ, ಪರಸ್ಪರ ವಿರುದ್ಧವಲ್ಲವಾ? ಇದು ಆಕ್ಷೇಪಕ. ನಹಿ ದುಷ್ಟಕರ್ಣಸ್ಯ ಪ್ರಮಾಜನನ ಸಾಮರ್ಥ್ಯಂ ನವಾ ತದ್ವಾನ್ ಪ್ರಮಾತ ಸ್ಯಾತ್. ಈಗ ಪೂರ್ವ ಪಕ್ಷಿ ಒಂದು ದೊಡ್ಡ ಚರ್ಚೆಗೆ ಇಳಿಯುತ್ತಾ ಇದ್ದಾನೆ. ಪೂರ್ವ ಪಕ್ಷಿ ದ ಅಬ್ಜೆಕ್ಟರ್ ಈಸ್ ಟೇಕಿಂಗ್ ಅಸ್ ಇನ್ ಟು ಎ ಬಿಗ್ ಅಬ್ಜೆಕ್ಷನ್, ಎ ಬಿಗ್ ಡಿಸ್ಕಷನ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ವೇದಾಂತ. ಓಕೆ, he is taking us into deeply into a discussion, an important topic. Now, dushta karanasya pramajanana samarthyam. A karana is dushta. Pramanam andre karana. Pratyakshavandre indriyagalu. ಪ್ರತ್ಯಕ್ಷ ಇಂದ್ರಿಯಗಳು. ಪ್ರತ್ಯಕ್ಷದಲ್ಲಿ ಇಂದ್ರಿಯಗಳಿರುತ್ತವೆ, ಅನುಮಾನದಲ್ಲಿ ಮನಸ್ಸಿರುತ್ತದೆ, ದೆನ್ ಶ್ರುತಿ ಪ್ರಮಾಣದಲ್ಲಿ ವಾಕ್ಯ ಇರುತ್ತದೆ. ಈ ಪ್ರಮಾಣಗಳನ್ನು ಕಾರಣ ಹೇಳ್ತೀವಿ. ಜ್ಞಾನಕ್ಕೆ ಕಾರಣ. ಪ್ರಮಾಣ ಮೀನ್ಸ್ ಎನ್ ಇನ್ಸ್ಟ್ರುಮೆಂಟ್ ಆಫ್ ನಾಲೆಜ್, ಎ ಮೀನ್ಸ್ ದಟ್ ರಿವೀಲ್ಸ್ ಸಮ್ ನಾಲೆಜ್. ಸೊ ಪ್ರಮಾಣ ಮೀನ್ಸ್ ಎನ್ ಇನ್ಸ್ಟ್ರುಮೆಂಟ್ ಆಫ್ ನಾಲೆಜ್ ಆರ್ ಎ ಮೀನ್ಸ್ ಆಫ್ ನಾಲೆಜ್. ಕನ್ನಡದಲ್ಲಿ ಹೇಳಬೇಕಾದರೆ ಪ್ರಮಾಣ ಅಂದರೆ ಜ್ಞಾನದ ಕಾರಣ. ಕಾರಣ ಅಂದರೆ ಸಲೆಕಾರಣ. ಕ್ರಿಯದ ಕಾರಣ ಅಲ್ಲ, ಜ್ಞಾನವನ್ನು ಉಂಟು ಮಾಡುವ ಸಲೆಕಾರಣ. ಕೆಲಸ ಮಾಡುವ ಕಾರಣ ಬೇರೆ, ತಿಳಿಸುವ ಕಾರಣ ಬೇರೆ. ಓಕೆ, ಜ್ಞಾನದ ಸಲೆಕರಣ, ಕ್ರಿಯಾ ಸಲಕರಣ ಕರ್ಮೇಂದ್ರಿಯಗಳು. ಜ್ಞಾನಕ್ಕೆ ಜ್ಞಾನೇಂದ್ರಿಯಗಳು ಜ್ಞಾನದ ಸಲಕರಣ. ಸೊ ಜ್ಞಾನೇಂದ್ರಿಯಾಸ್ ಸೆನ್ಸಸ್ ಆಫ್ ನಾಲೆಜ್, ಸೆನ್ಸಸ್ ಆಫ್ ಆ್ಯಕ್ಷನ್. Organs of knowledge, organs of action in English. Organs of knowledge are the sense organ. Sense organ can mean both. Now, senses of knowledge here. Sense organs of knowledge, sense organs of action. Karmendriyani, ಜ್ಞಾನೇಂದ್ರಿಯಾಣಿ ಎರಡು ಇರುತ್ತವೆ. ಓಕೆ, ನಾಲೆಜ್, ಆರ್ಗನ್ಸ್ ಆಫ್ ಆ್ಯಕ್ಷನ್, ಆರ್ಗನ್ಸ್ ಆಫ್ ನಾಲೆಜ್. ಸೊ ಜ್ಞಾನೇಂದ್ರಿಯಾಣಿ ರಿವೀಲ್ ಸಮ್ ನಾಲೆಜ್. ಆದ್ದರಿಂದ ಇಲ್ಲಿ ಹೇಳ್ತಾನೆ, ಇಂದ್ರಿಯಗಳಲ್ಲಿ ಏನಾದರೂ ದೋಷವಿದ್ದರೆ ಏನಾಗುತ್ತದೆ? ಅದು
ಪ್ರಮಾ ಹುಟ್ಟುವುದಿಲ್ಲ, ಜ್ಞಾನವು ಹುಟ್ಟುವುದಿಲ್ಲ. ಇಫ್ ದೆರ್ ಈಸ್ ಎ ಡಿಫೆಕ್ಟ್ ಇನ್ ದ ಪ್ರಮಾಣ, like in the sense organs or the mind or the Shruti Vakya, in all the three pramanas, if there is a defect in the sentence, if there is a defect in the mind, if there is a defect in the sense organs, the pramana is unable to produce the knowledge, okay, or it distorts the knowledge. ಪ್ರಮಾಣದಲ್ಲಿ ಏನಾದರೂ ದೋಷವಿದ್ದರೆ ಜ್ಞಾನವು ಸರಿಯಾಗಿ ಹುಟ್ಟಲ್ಲ, ಅಥವಾ ತಪ್ಪು ತಿಳಿಸುತ್ತದೆ. ತಪ್ಪು ಜ್ಞಾನ ಏನಾಗುತ್ತದೆ, ತಪ್ಪು ತಿಳುವಳಿಕೆ ಆಗಿಬಿಡುತ್ತದೆ, ತಪ್ಪು ಗ್ರಹಿಕೆ ಆಗಿಬಿಡುತ್ತದೆ. ಪ್ರಮಾಣಗಳಲ್ಲಿ ದೋಷವಿದ್ದರೆ, ಅಂದರೆ ಕಣ್ಣಿನಲ್ಲಿ ದೋಷವಿದ್ದರೆ, ಕಿವಿಯಲ್ಲಿ ದೋಷವಿದ್ದರೆ, ಪ್ರಮಾಣಗಳಲ್ಲಿ ದೋಷವಿದ್ದರೆ, ಪ್ರತ್ಯಕ್ಷ ಪ್ರಮಾಣದಲ್ಲಿ, ಹಾಗೆಯೇ ಅನುಮಾನ ಪ್ರಮಾಣದಲ್ಲಿ ದೋಷವಿದ್ದರೆ, ಶ್ರುತಿ ಪ್ರಮಾಣದಲ್ಲಿ ವಾಕ್ಯದಲ್ಲಿ ದೋಷವಿದ್ದರೆ ಅದು ಸರಿಯಾದ ಜ್ಞಾನವನ್ನು ಉಂಟು ಮಾಡಲ್ಲ. If there is a defect in the pramanas, either in the perception or in the inference or in the Shruti pramana, if there is a defect in the pramana will be unable to produce knowledge, or it will distort the picture, it will give rise to a misunderstanding, a wrong knowledge, ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡುತ್ತದೆ. ಸೊ ನಹಿ ದುಷ್ಟಕರಣಸ್ಯ ಪ್ರಮಾಜನನ ಸಾಮರ್ಥ್ಯಂ, ಸ್ವಾಮೀಜಿ ಮಾತು ನೋಡಿ. ದುಷ್ಟಕರಣ, ಕರಣವು ದುಷ್ಟವಾದರೆ, ಪ್ರಮಾಣವಿನಲ್ಲಿ ತಪ್ಪಿದ್ದರೆ, ದೋಷವಿದ್ದರೆ, ಪ್ರಮಾಜನನ ಸಾಮರ್ಥ್ಯಂ, ಅದು ಪ್ರಮೆಯನ್ನು ಉಂಟು ಮಾಡಲ್ಲ. ಅಬ್ಬಾ, ಓಕೆ. ಕಾರನ್ನು ತಂದು ಎಕ್ಸಾಕ್ಟ್ಲಿ ನನ್ನ ಎದುರಾಗೆ ಇಡ್ತಾರೆ, ಈಗ ಇಲ್ಲೇ ಇರ್ತಾರೆ, ಈಗ ಗೋಡ ಪಕ್ಕಕ್ಕೆ. ಅದಕ್ಕೆ ಬೇರೆ ಇಡೀ ಹೊಳೆ ನರಸೀಪುರ ಬಿಟ್ಟು ಎಲ್ಲ ವಾಹನಗಳು ಇಲ್ಲೇ ಇವೆ ಅನಿಸುತ್ತದೆ. ಎಲ್ಲ ಬಿಟ್ಟು ಇಲ್ಲಿ ಮಿಕ್ಕ ಎಲ್ಲ ಖಾಲಿ, ಅಲ್ಲಿ ಏನು ನಿಶ್ಶಬ್ದ, ಇಲ್ಲೇ ನನ್ನ ರೂಮ್ ಪಕ್ಕಕ್ಕೆ ಶಬ್ದ, ಡಿಸ್ಟರ್ಬೆನ್ಸ್. ನಹಿ ದುಷ್ಟಕರಣಸ್ಯ ಪ್ರಮಾಜನನ ಸಾಮರ್ಥ್ಯಂ ನವಾ ತದ್ವಾನ್ ಪ್ರಮಾತ ಸ್ಯಾತ್. ತಪ್ಪು ಪ್ರಮಾಣವನ್ನು ಬಳಸಿಕೊಂಡವನು ಪ್ರಮಾತ ಆಗಲ್ಲ. ಇಫ್ ಯು ಯೂಸ್ ಎ ಡಿಫೆಕ್ಟಿವ್ ಪ್ರಮಾಣ, ಯು ವೋಂಟ್ ಬಿಕಮ್ ಪ್ರಮಾತ. ಹೂ ಈಸ್ ಪ್ರಮಾತ? ಪ್ರಮಾತ ಈಸ್ ದ ಒನ್ ಹೂ ಗೇನ್ಸ್ ನಾಲೆಜ್. ಪ್ರಮಾತ ಈಸ್ ಎ ಒನ್ ಹೂ ಗೇನ್ಸ್ ನಾಲೆಜ್. ಪ್ರಮಾತ ಕಾಂಟ್ ಬಿ ಎ ಒನ್ ಹೂ ಹ್ಯಾಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸಿ, ಪ್ರಮಾತ ಈಸ್ ಎ ಒನ್ ಹೂ ಹ್ಯಾಸ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ನಾಟ್ ಪ್ರಮಾತ ಕೆನ್ ನಾಟ್ ಬಿ ಒನ್ ಹೂ ಹ್ಯಾಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪ್ರಮಾತ ಅಂದರೆ ಜ್ಞಾನವು ಪಡ್ಕೊಂಡವನು ಪ್ರಮಾತ. ತಪ್ಪು ತಿಳುವಳಿಕೆ ಇರುವವನು ಪ್ರಮಾತೃ ಆಗಲ್ಲ. ಪ್ರಮಾತೃ ಯಾರಾಗುತ್ತಾರೆ? ತಪ್ಪು ತಿಳುವಳಿಕೆ ಇರುವವನು ಪ್ರಮಾತೃ ಆಗಲ್ಲ. ಜ್ಞಾನವಿರುವವನು, ಅಂದರೆ ತಪ್ಪು ತಿಳುವಳಿಕೆ ಜ್ಞಾನಕ್ಕೆ ವ್ಯತ್ಯಾಸ ನೋಡಿ. ತಪ್ಪು ತಿಳುವಳಿಕೆ ಬೇರೆ, ಸರಿಯಾದ ತಿಳುವಳಿಕೆ ಬೇರೆ. ಜ್ಞಾನವಿರುವುದು ಅಂದರೆ ಸರಿಯಾದ ಜ್ಞಾನ, ಸಮ್ಯಜ್ಞಾನ. ಸಮ್ಯಜ್ಞಾನ ಇರುವವನು ಪ್ರಮಾತೃ ಆಗುತ್ತಾನೆ. ತಪ್ಪು ತಿಳುವಳಿಕೆ ಇದ್ದರೆ ಪ್ರಮಾತೃ ಆಗಲ್ಲ. ಅವರನ್ನು ಏನು ಹೇಳ್ತೀವಿ? ಅಜ್ಞಾನಿ ಹೇಳ್ತೀವಿ. ತಪ್ಪು ತಿಳುವಳಿಕೆ ಅಂದರೆ ಅಜ್ಞಾನ. ಏಕೆಂದರೆ ತಪ್ಪು ತಿಳುವಳಿಕೆಯೂ ಒಂದು ಬಗೆಯಾದ ಅಜ್ಞಾನವೇ. ಆದ್ದರಿಂದ ತಪ್ಪು ತಿಳುವಳಿಕೆ ಇರುವವನು ಅಜ್ಞಾನಿ ಹೇಳ್ತೀವಿ, ಅಥವಾ ತಪ್ಪು ತಿಳಿದವನು ಎಂದು ಹೇಳ್ತೀವಿ. ಅದಕ್ಕೆ ಅಜ್ಞಾನಿ ಹೇಳ್ತೀವಿ. ವಿಪರೀತ ಜ್ಞಾನಿ ಎಂದು ಹೇಳ್ತೀವಿ, ಅಂದರೆ ತಪ್ಪು ತಿಳುವಳಿಕೆ ಇರುವವನು. If you misunderstand, you call a person an ignorant person because he misunderstood. A person of misunderstanding is called a person of ignorance, an ignorant person. One who misunderstood something is called an ignorant person. You can't call him a man of knowledge. Okay, you can't. But a person of knowledge is pramatru. Who is pramata? Pramata is the one who understood rightly, who has a right understanding, not a misunderstanding, who has an understanding but not a misunderstanding. Okay, he is a pramatru. If he misunderstands, he can't be called pramatru. He is an ignorant man. Okay, one who has a misunderstanding is an ignorant man, not a pramatru. Okay, ತಪ್ಪು ತಿಳುವಳಿಕೆ ಇರುವನನ್ನು ಪ್ರಮಾತೃ ಹೇಳುವ ಹಾಗಿಲ್ಲ, ಅವರನ್ನು ಅಜ್ಞಾನಿ ಹೇಳ್ತೀವಿ. ಸರಿಯಾದ ತಿಳುವಳಿಕೆ ಇದ್ದರೆ ಅವರನ್ನು ಪ್ರಮಾತೃ ಹೇಳ್ತೀವಿ. ಆದರೆ ಇಲ್ಲಿ ನೋಡಿ, ತಪ್ಪು ತಿಳುವಳಿಕೆ ಇರುವವನನ್ನು ಪ್ರಮಾತೃ ಹೇಳ್ತಾ ಇದ್ದೀರಿ. ಕರಣದಲ್ಲಿ ದೋಷವಿದ್ದರೆ ಅದನ್ನು ಪ್ರಮಾಣ ಹೇಳ್ತಾ ಇದ್ದೀರಿ. ಇದು ಹೇಗೆ ಹೊಂದುತ್ತದೆ ಎನ್ನುವುದು ಅಬ್ಜೆಕ್ಷನ್, ಇದು ಆಕ್ಷೇಪ.
ಈಗ ಆಕ್ಷೇಪಕ್ಕೆ ಸ್ವಾಮೀಜಿ ಅಥವಾ ಸಿದ್ಧಾಂತಿ ಉತ್ತರ ಹೇಳ್ತಾನೆ ನೋಡಿ, ಬಾಢಂ. ಸರಿ, ನೀವು ಹೇಳಿದ್ದು ಅಲ್ಲ, ಕನ್ನಡದಲ್ಲಿ ಸರಿ ಹೇಳ್ತಾರೆ, ನಾನೇನು ಸರಿ ಹೇಳಿಬಿಟ್ಟೆ. ಬಾಢಂ ಅಂದರೆ ಏನು ಹೇಳ್ತಾರೆ? ಆಯಿತು ಹೇಳ್ತಾರೆ. ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ಗೇನು ಹೇಳ್ತಾರೆ ಕನ್ನಡದಲ್ಲಿ? ಆಲ್ ರೈಟ್. ಓಕೆ, ಬಾಢಂ ಇಟ್ಸ್ ಆಲ್ ರೈಟ್ ಮೀನ್ಸ್ ವಾಟ್ ಯು ಸೇ ಇಸ್ ಆಕ್ಸೆಪ್ಟೆಡ್. ಬಾಢಂ ಅಂದರೆ ನೀವು ಹೇಳಿದ್ದು ಒಪ್ಕೊಂಡಿದ್ದೀವಿ, ಹಾಗೇನಾಗಲ್ಲ. ಕರಣದಲ್ಲಿ ದೋಷವಿದ್ದರೆ ಅದು ಪ್ರಮಾಣ ಆಗಲ್ಲ. ತಪ್ಪು ಇಲ್ಲದ್ದೇ ಪ್ರಮಾಣವಾಗುತ್ತದೆ. ಪ್ರಮಾಣದಲ್ಲಿ ತಪ್ಪಿದ್ದರೆ ಅದು ಪ್ರಮಾಣ ಆಗಲ್ಲ, ಪ್ರಮಾಣ ಅನಿಸ್ಕೊಳ್ಳಲ್ಲ. ತಪ್ಪು ಇಲ್ಲದಿದ್ದರೆ ಪ್ರಮಾಣ ಆಗುತ್ತದೆ. ತಪ್ಪು ಇದ್ದದ್ದು ಅಂದರೆ ಇಂದ್ರಿಯಗಳಲ್ಲಿ ಮನಸ್ಸುಗಳಲ್ಲಿ ದೋಷವಿದ್ದರೆ ಅದು ಪ್ರಮಾಣ ಆಗಲ್ಲ, ಅಪ್ರಮಾಣ ಹೇಳ್ತೀವಿ. ಅಪ್ರಮಾಣ ತಪ್ಪು ಪ್ರಮಾಣ, ಅಪ್ರಮಾಣ ತಪ್ಪು ಪ್ರಮಾಣ, ಪ್ರಮಾಣ ಆಗಲ್ಲ. ಎ ಡಿಫೆಕ್ಟಿವ್ ಪ್ರಮಾಣ ಈಸ್ ಇನ್ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ನಾಲೆಜ್. ವಿ ಕಾಂಟ್ ಕಾಲ್ ಇಟ್ ಪ್ರಮಾಣ. ಎ ಡಿಫೆಕ್ಟಿವ್ ಪ್ರಮಾಣ, ನೋ ಪ್ರಮಾಣ, ಬೋತ್ ಆರ್ ಅಪ್ರಮಾಣ. an absence of pramana or a defective pramana, both do not make a pramana. A defective pramana or a no pramana, both of them do not make or not equal to pramana. Pramana is a one which is free from defect. Okay, ತಪ್ಪಿಲ್ಲದಿದ್ದರೆ ಅದು ಪ್ರಮಾಣವಾಗುತ್ತದೆ. ಅದರಲ್ಲಿ ಏನಾದರೂ ತಪ್ಪಿದ್ದರೆ, ದೋಷವಿದ್ದರೆ ಅದು ಪ್ರಮಾಣ ಎಂದು ಹೇಳಲ್ಪಡಲ್ಲ. ಏಕೆ? ಪ್ರಮಾಣ ಅಂದ್ರೇನು? ಜ್ಞಾನವನ್ನು ಉಂಟು ಮಾಡುವ ಸಾಮರ್ಥ್ಯವಿರುವುದನ್ನು ಪ್ರಮಾಣ ಹೇಳ್ತೀವಿ. ಪ್ರಮಾಣ ಇಸ್ ದ ಒನ್ ವಿಚ್ ಈಸ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ರೈಟ್ ನಾಲೆಜ್. ಪ್ರಮಾಣವು ಸರಿಯಾದ ಜ್ಞಾನವನ್ನು, ಸಮ್ಯಕ್ ಜ್ಞಾನವನ್ನು ಉಂಟು ಮಾಡುವುದೇ ಪ್ರಮಾಣವಾಗುತ್ತದೆ. ಅದರಲ್ಲಿ ಡಿಫೆಕ್ಟ್ ಇದ್ದರೆ, ಉದಾಹರಣೆಗೆ ನೋಡಿ, ಪೆನ್ನು ಬರೆಯುತ್ತಾ ಇಲ್ಲ ಅಂದರೆ ಪೆನ್ನೆಂದು ಹೇಳಬಹುದಾ? ನನಗೆ ಪೆನ್ನು ಬೇಕಪ್ಪ ಅಂತ, ನನ್ನ ಹತ್ರ ಇದೆ, ಕೊಡ್ತೀನಿ, ಆಯಿತು, ಇದು ಕೊಟ್ಟ, ಇದು ಟ್ರೈ ಮಾಡಿ ನೋಡಿದೆ ನಾನು, ಇದು ಬರೆಯುತ್ತಾ ಇಲ್ಲ, ಇದೇನಪ್ಪ ಬರೆಯುತ್ತಾ ಇಲ್ಲ ಅಂದರೆ, ಹೌದು ಗುರುಗಳೇ ಬರೆಯುತ್ತಾ ಇಲ್ಲ. మరి ಏಕೆ ಕೊಟ್ಟಿದ್ದಪ್ಪ ಅಂದರೆ, ನೀವು ಪೆನ್ನೆಂದು ಕೇಳಿದಿರಿ ಗುರುಗಳೇ, ಅದರಿಂದ ತಂದು ಕೊಟ್ಟೆ. ಇವ್ರನ್ನ ಏನು ಹೇಳಬೇಕು? ಪರಮಾನಂದಯ್ಯ ಶಿಷ್ಯರು ಎಂದು ಹೇಳಬೇಕು. ತೆಲುಗಿನಲ್ಲಿ ಹೇಳ್ತೀವಿ, ಪರಮಾನಂದಯ್ಯ ಶಿಷ್ಯ, ಮೂರ್ಖ ಶಿಷ್ಯ ಎಂದರ್ಥ. ಏನಪ್ಪ? ಪೆನ್ ಈಸ್ ಎ ಪೆನ್ ಓನ್ಲಿ ವೆನ್ ಇಟ್ ಫಂಕ್ಷನ್ಸ್ ಆಸ್ ಎ ಪೆನ್. ಪೆನ್ನು ಪೆನ್ನಾಗುತ್ತದೆ, ಪೆನ್ನಾಗಿ ಕೆಲಸ ಮಾಡಿದ್ದರೆ ಅದು ಪೆನ್ನು ಹೇಳ್ತೀವಿ. ಬೆಂಕಿ ಆಗುತ್ತದೆ, ಅದು ಸುಟ್ಟರೆ, ಸುಡದಿದ್ದರೆ ಅದೇನು ಬೆಂಕಿ ಎಂದು ಹೇಳಲ್ಲ, ಅಲ್ಲವೇ? ಯಾವುದೇ ಆಗಲಿ, ಆ ವಸ್ತುವಾಗಿ ಕೆಲಸ ಮಾಡಿದ್ದರೆ ಆ ವಸ್ತುವನ್ನು ವಸ್ತು ಹೇಳ್ತೀವಿ. ಬೆಳಕು ಏನಾಗುತ್ತದೆ? ಬೆಳಕು ಏನಾಗುತ್ತದೆ ಅಂದರೆ ಬೆಳಗಿಸುತ್ತದೆ. ಬೆಳಗಿಸುವುದನ್ನೇ ಬೆಳಕು ಹೇಳ್ತೀವಿ. ಇದು ಬೆಳಕು ಇದೆ, ಬಟ್ ಇದು ತೋರಿಸು ಅಂದರೆ ಇದು ಏನು ಬೆಳಕೇ ಇಲ್ಲ ಅಂದರೆ, ಹೌದು ಬೆಳಕಿಲ್ಲ. మరి ಇದು ಬೆಳಕೆಂದು ಏಕೆ ಹೇಳಿದ್ದೀವಿ ಅಂದರೆ, ಇದು ಬೆಳಗುತ್ತಾ ಇಲ್ಲ, ಆದರೂ ಬೆಳಕು ಈಗ ಬೆಳಗುತ್ತಾ ಇಲ್ಲ ಅಂದರೆ ಬೆಳಗದೇ ಇರುವುದನ್ನು ಬೆಳಕು ಹೇಳ್ತೀರಾ? ಹೌ ಕ್ಯಾನ್ ಯು ಕಾಲ್ ಇಟ್ ಎ ಲ್ಯಾಂಪ್ ವಿಚ್ ಡಸಂಟ್ ಇಲ್ಯೂಮಿನ್? ಯು ಕಾಲ್ ಎ ಲ್ಯಾಂಪ್ ಇಸ್ ಎ ಲ್ಯಾಂಪ್ ಓನ್ಲಿ ವೆನ್ ಇಟ್ ಇಲ್ಯೂಮಿನ್ಸ್. If it doesn't illumine, you can't call it a lamp. Similarly, pen is not pen if it doesn't write. And he says pen, but it is not writing, but it is a pen. When it doesn't write, you can't call it pen. It has become a simple stick. It is a stick because it doesn't write. What writes alone is a pen. Similarly, dushtam karanam cannot be called pramana. Because it ceases to be pramana. Pramana means when it functions as a pramana, it is a pramana. ಅದು ಪ್ರಮಾಣವಾಗಿ ಕೆಲಸ ಮಾಡಿದ್ದರೆ ಅದು ಪ್ರಮಾಣ. ಪ್ರಮಾಣ ಏನು ಮಾಡ್ತದೆ? ಜ್ಞಾನವನ್ನುಂಟು ಮಾಡ್ತದೆ. ಪ್ರಮಾಣವಾಗಿ ಕೆಲಸ ಮಾಡಿದ್ದರೆ ಪ್ರಮಾಣ ಹೇಳ್ತೀವಿ. ಪ್ರಮಾಣವಾಗಿರೋ ಕೆಲಸ ಏನು? ಜ್ಞಾನವನ್ನುಂಟು ಮಾಡುವುದು. ಜ್ಞಾನವನ್ನು ಉಂಟು ಮಾಡುವುದಕ್ಕೆ ಅದರಲ್ಲಿ ಏನೋ ತಪ್ಪಿದೆ. ಕೆಲಸ ಮಾಡದಿದ್ದರೆ ಅದನ್ನು ಬ್ಯಾಟ್ರಿ ಇದೆ, ಅದು ಆನ್ ಮಾಡಿದ್ದರೆ ಲೈಟೇ ಬರಲ್ಲ, ಏನಿದೆ? ಹೌದು ಬ್ಯಾಟ್ರಿ ಇದೆ ಎಂದು ಹೇಳ್ತಾರೆ. మరి ಬ್ಯಾಟ್ರಿ ತೊಗೊಂಡು ಬಾಪ, ಕತ್ತಲೆ ಇದೆ, ಕಂಡು ಬರ್ತಾ ಇಲ್ಲ ಅಂತ ಸ್ವಿಚ್ ಆನ್ ಮಾಡಿದ್ರೆ ಲೈಟೇ ಇಲ್ಲ. ಇದೇನಪ್ಪ ಬ್ಯಾಟ್ರಿ ಇದೆ ಅಂದರೆ, ಹೌದು ಬ್ಯಾಟ್ರಿ ಇದೆ, ಅದರಲ್ಲಿ ಲೈಟ್ ಇಲ್ಲ. ಲೈಟ್ ಇಲ್ಲದೆ ಬ್ಯಾಟ್ರಿ ಏನಾಗ್ತದೆ? ಏನಪ್ಪ ನನಗೆ ಹಸಿವಾಗ್ತಾ ಇದೆ, ಏನಾದ್ರು ಊಟ ಇದೆ ಅಂತ, ಇದೆ ಅಂತ ಹೇಳ್ತಾರೆ. ಅವ್ರೇನು ಲೋಟ ತಂದ, ಏನದು ಒಂದು ದೊಡ್ಡದು ಪಾತ್ರ, ಏನಿದೆ ಅಂದರೆ ಅದರಲ್ಲಿ ಅನ್ನವೇ ಇಲ್ಲ. ಇದೇನಪ್ಪ ಅಂದರೆ, ಹೌದು ಗುರುಗಳೇ ಅನ್ನವಿಲ್ಲ. మరి ಅನ್ನವಿಲ್ಲದಿದ್ದರೆ ಏಕೆ ತಂದಿದ್ದೀಯಪ್ಪ ಅಂದರೆ, ಹೌದು ಅಂದರೆ ಏನು? ಅನ್ನವಿಲ್ಲದಿದ್ದರೆ ಅದು ಊಟ ಹೇಗೆ ಆಗುತ್ತದೆ? ಏನಾದರೂ ಅರ್ಥ ಇದೆ ಅಂದರೆ, ಪೂರ್ವಪಕ್ಷಿ ಹೇಳ್ತಾನೆ ನೋಡಿ, ಡಿಫೆಕ್ಟಿವ್ ಪ್ರಮಾಣ ಈಸ್ ನೋ ಮೋರ್ ಎ ಪ್ರಮಾಣ. ದೋಷವಿರುವ ಪ್ರಮಾಣವೆನ್ನುವ ಹಾಗಿಲ್ಲ. ಏಕೆ? ಜ್ಞಾನವನ್ನು ಉಂಟು ಮಾಡಿದ್ದರೆ ಅದು ಪ್ರಮಾಣ ಆಗುತ್ತದೆ. ಪ್ರಮಾಣವಾಗಿ ಕೆಲಸ ಮಾಡಿದ್ದರೆ ಪ್ರಮಾಣ.
ಕೆಲಸ ಮಾಡುವಕ್ಕೆ ಅಡ್ಡಿ ಇದ್ದರೆ ಅದು ಪ್ರಮಾಣವೇ ಅಲ್ಲ. ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಎಲ್ಲಿದೆ ಡ್ಯಾನ್ಸ್ ಅಂದರೆ, ಇಲ್ಲಿ ಗೋಡೆ ಇದೆ, ಅದಕ್ಕೋಸ್ಕರ ಡ್ಯಾನ್ಸ್ ಮಾಡೋಕ್ಕಾಗದಿದ್ದರೆ ಡ್ಯಾನ್ಸ್ ಇಲ್ಲ ಹೇಳು. ಬಟ್ ಗೋಡೆ ಇದ್ದರೆ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಅದರಿಂದ ಡ್ಯಾನ್ಸ್ ಇಲ್ಲ, ಅದರಿಂದ ಡ್ಯಾನ್ಸ್ ಇದೆ, ಆದರೆ ಗೋಡೆ ಇದೆ ಅಂದರೆ ಅದು ಏನರ್ಥ? ಆ ಮಾತಕ್ಕೆ ಏನರ್ಥ? ಡ್ಯಾನ್ಸ್ ಮಾಡ್ತಾ ಇಲ್ಲ, ಏಕೆಂದರೆ ಮಾಡೋಕ್ಕಾಗಲ್ಲ, ಅದರಿಂದ ಡ್ಯಾನ್ಸ್ ಇದೆ, ಬಟ್ ಮಾಡೋಕ್ಕಾಗಲ್ಲ ಅಂದರೆ ಅದು ಏನರ್ಥ? ಮಾಡೋಕ್ಕಾಗಲ್ಲ ಅಂದರೆ ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂದರೆ ಡ್ಯಾನ್ಸ್ ಹೇಳೋದೇಕೆ? ಎಷ್ಟೋ ಜನರು ಹೀಗೆ ಮಾತಾಡ್ತಾರೆ, ಪರಮಾನಂದಯ್ಯ ಶಿಷ್ಯರ ಹಾಗೆ. ಗುರುವಿನ ಶಿಷ್ಯ, ಕನ್ನಡದಲ್ಲಿ ಗುರು ಶಿಷ್ಯ ಹೇಳ್ತಾರೆ, ಏನು ಹೇಳ್ತಾರೆ? ತೆಲುಗಿನಲ್ಲಿ ಪರಮಾನಂದಯ್ಯ ಶಿಷ್ಯ. ಪರಮಾನಂದಯ್ಯ ಗುರು ಅಂದರೆ ಸಾಕು, ಪಾಪ ದುರದೃಷ್ಟವಂತ, ಅವರಿಗೆಲ್ಲ ಮೂರ್ಖ ಶಿಷ್ಯರೇ ಸಿಗ್ತಾರೆ. ಓಕೆ, ಗುರುಗಳು ನೀವು ಹೇಳಿದ್ದು ಸರಿಯಾಗಿದೆ, ನೀವು ಹೇಳಿದ್ದು ನಾವು ನಿರಾಕರಿಸ್ತಾ ಇಲ್ಲ, ನಾವು ಒಪ್ಕೊಳ್ತಾ ಇದ್ದೀವಿ. ದ ಸಿದ್ಧಾಂತಿ ಸೇಸ್ ದಟ್ ಯೆಸ್, ಐ ಆಕ್ಸೆಪ್ಟ್ ವಾಟ್ ಯು ಸೇ, ಐ ಆಮ್ ನಾಟ್ ರಿಜೆಕ್ಟಿಂಗ್, ಐ ಆಕ್ಸೆಪ್ಟ್ ವಾಟ್ ಯು ಸೇ. ಪ್ರಮಾತ್ರಾಶ್ರಿತತ್ವೇ ಸತಿ ಪ್ರಮಾಣ ಕಾರ್ಯ ವಿಘಾತಕಸ್ಯ ದೋಷ ವ್ಯವಹಾರೋ ವಿದ್ಯತೆ ಏವ ಲೋಕೆ. ಪ್ರಮಾತ್ರಾಶ್ರಿತತ್ವೇ ಸತಿ ಪ್ರಮಾಣ ಕಾರ್ಯ ವಿಘಾತಕಸ್ಯ ದೋಷತ್ವ ವ್ಯವಹಾರೋ ವಿದ್ಯತೆ ಏವ ಲೋಕೆ. ಎಸ್, ಪ್ರಮಾತ್ರಾಶ್ರಿತತ್ವೇ ಸತಿ ಪ್ರಮಾಣ ಕಾರ್ಯ ವಿಘಾತಕತ್ವ. ನಾವು ದೋಷಗಳಿರುತ್ತವೆ, ದೋಷಗಳು ಪ್ರಮಾತೃತ್ವಂ ಕೆಲವು ದೋಷಗಳು ಪ್ರಮಾಣ ವ್ಯವಹಾರದಲ್ಲಿ ದೋಷಗಳಿರುವುದು ಕಂಡುಬರುತ್ತದೆ. ಎಲ್ಲಿ? ಪ್ರಮಾತೃವಿನಲ್ಲಿ ದೋಷ, ಪ್ರಮಾಣದಲ್ಲಿ ದೋಷ. ಪ್ರಮಾತೃವಿನಲ್ಲಿ ದೋಷ, ಪ್ರಮಾಣದಲ್ಲಿ ದೋಷ, ಪ್ರಮಾತೃಗತ ದೋಷ, ಪ್ರಮಾಣಗತ ದೋಷ, ಇದು ಮುಂತಾದ ದೋಷಗಳು ಇರುವುದು ನಮ್ಮ ಅನುಭವದಲ್ಲಿ ಕಂಡುಬರುತ್ತದೆ. ವಿ ಫೈಂಡ್ ದಟ್ ದೇರ್ ಆರ್ ಡಿಫೆಕ್ಟ್ಸ್ ಇನ್ ದ ಪ್ರಮಾತೃ, ದೇರ್ ಆರ್ ಡಿಫೆಕ್ಟ್ಸ್ ಇನ್ ಪ್ರಮಾಣ, ದೇರ್ ಆರ್ ಡಿಫೆಕ್ಟ್ಸ್ ಇನ್ ದ ಫಂಕ್ಷನಿಂಗ್ ಆಫ್ ಪ್ರಮಾಣ, ಇನ್ ದ ಆಪರೇಷನ್ ಆಫ್ ಪ್ರಮಾಣ, ದೇರ್ ಆರ್ ಡಿಫೆಕ್ಟ್ ಇನ್ ದ ವೆರಿ ಪ್ರಮಾತೃತ್ವಂ. We find that there are some we see there happen to be some defects in the very pramatru. So pramatrashritatve sati there are some defects in the pramatru, very pramatrutvam. That pramanakarya vighatakasya, the defect which exists in pramatru and unable to produce jnanam. See, defects need not be only in pramana. The defect which interferes in producing the right knowledge, the defect which interferes in producing the right knowledge could be in pramana or could be in pramatru. ಜ್ಞಾನ ಉಂಟು ಮಾಡುವುದಕ್ಕೆ ದೋಷವೆಂದು ಹೇಳಿದ್ದೀವೋ ನಾವು, ಆ ದೋಷವು ಪ್ರಮಾಣದಲ್ಲಿಯೂ ಇರಬಹುದು, ಪ್ರಮಾತೃವಿನಲ್ಲಿಯೂ ದೋಷ ಇರಬಹುದು. ಉದಾಹರಣೆಗೆ ಪ್ರತ್ಯಕ್ಷದಿಂದ ನೋಡಬೇಕಾದರೆ ಕಣ್ಣಿನಲ್ಲಿ ದೋಷ ಇರಬಹುದು, ಅತಿ ದೂರವು ಹೆಚ್ಚಿದ್ದರೆ ಕಂಡು ಬರಲ್ಲ, ಬೆಳಕು ಸಾಕಷ್ಟಿಲ್ಲದಿದ್ದರೆ ಕಂಡು ಬರಲ್ಲ. ಅಂದರೇನು? ಹೊರಗಿನ ಪರಿಸ್ಥಿತಿಗಳಲ್ಲಿ ಡಿಫೆಕ್ಟ್ ಇರಬಹುದು. ದ ಡಿಫೆಕ್ಟ್ ಕುಡ್ ಬಿ ಇನ್ ದ ಪ್ರಮಾಣ, ಇನ್ ದ ಸರ್ಕಮ್ಸ್ಟೆನ್ಸಸ್ ಇನ್ ದ ವೇರ್ ದ ಪ್ರಮಾಣಸ್ ಆಪರೇಟ್, ಆರ್ ಇನ್ ದ ಪ್ರಮಾತೃ. ದ ಡಿಫೆಕ್ಟ್ ಕ್ಯಾನ್ ಬಿ ಐದರ್ ಇನ್ ದ ಕಂಡೀಷನ್ಸ್ ಆರ್ ಇನ್ ದ ಪ್ರಮಾಣ ಆರ್ ಇನ್ ದ ಪ್ರಮಾತೃ. ಇನ್ ದ ಡಿಫೆಕ್ಟ್ ಇನ್ ದ ಕಂಡೀಷನ್ ಈಸ್ ದ ಥಿಂಗ್ ಈಸ್ ಫಾರ್ ಅವೇ. ವಸ್ತು ತುಂಬ ದೂರವಾಗಿದ್ದರೆ ಪರಿಸ್ಥಿತಿಯಲ್ಲಿ ದೋಷ, ಬೆಳಕು ಸಾಕಷ್ಟಿಲ್ಲದಿದ್ದರೆ ಪರಿಸ್ಥಿತಿಯಲ್ಲಿ ದೋಷ, ಕಣ್ಣಿನಲ್ಲಿ ದೋಷ ಇರಬಹುದು, ಪ್ರಮಾಣದಲ್ಲಿ ದೋಷ. ಕಣ್ಣಿನಲ್ಲಿ ದೋಷ ಅಂದರೆ ಕಣ್ಣಿನಲ್ಲಿ ರೋಗ ಇರುವುದೋ, ಕ್ಯಾಟರಾಕ್ಟ್ ಬರುವುದೋ ಕಣ್ಣಿನಲ್ಲಿ ದೋಷ. ದೇರ್ ಮೈಟ್ ಬಿ ಎ ಡಿಫೆಕ್ಟ್ ಇನ್ ದ ಸೆನ್ಸ್ ಆರ್ಗನ್ ಇಟ್ ಸೆಲ್ಫ್, ದಟ್ ಈಸ್ ದಟ್ ಯು ಮೇ ಗೋ ಬ್ಲೈಂಡ್, you may be suffering from some defect in the eye, disease of the eye, or you might have developed cataract due to old age, so some defect in the very eye, or there might be defect in the pramatrutvam itself. ಪ್ರಮಾತೃವಿನಲ್ಲೇ ತಪ್ಪಿರಬಹುದು. ಮೂರು ಹೇಳಿದ್ದೀವಿ, ಪರಿಸ್ಥಿತಿಗಳಲ್ಲಿ ದೋಷ, ಕಣ್ಣಿನಲ್ಲಿ ದೋಷ, ಅಥವಾ ಮನಸ್ಸಿನಲ್ಲಿ ಪ್ರಮಾತೃವು ನಾನು ತಿಳಿಯುವವನು ಎಂಬ ಪ್ರಮಾತೃವಿನಲ್ಲೇ ದೋಷ. There could be a defect in the very pramatru. So defect could be there at any level, but in any level that interferes in the production of knowledge, in the generation of knowledge.
ಡಿಫೆಕ್ಟ್ಸ್ ಈ ಮೂರಿನಲ್ಲಿ ಎಲ್ಲಿದ್ದರೂ, ಪ್ರಮಾಣದಲ್ಲಿರಲಿ, ಪ್ರಮಾತೃವಿನಲ್ಲಿರಲಿ, ಪರಿಸ್ಥಿತಿಗಳಲ್ಲಿರಲಿ, ಅನುಕೂಲ ಪರಿಸ್ಥಿತಿಗಳಲ್ಲಿರಲಿ, ಎಲ್ಲಿ ತಪ್ಪಿದ್ದರೂ ಜ್ಞಾನವು ಉಂಟಾಗುವುದಕ್ಕೆ ಅದು ಅಡ್ಡಿಯಾಗುತ್ತದೆ. ವೇರ್ ಎವರ್ ದ ಡಿಫೆಕ್ಟ್ ಬಿ, ವೆದರ್ ಇನ್ ದ ಕಂಡೀಷನ್ಸ್, ವೆದರ್ ಇನ್ ದ ಪ್ರಮಾಣ ಆರ್ ಇನ್ ದ ಪ್ರಮಾತೃ, ಅಲ್ಟಿಮೇಟ್ಲಿ ಇಟ್ ಅಬ್ಸ್ಟ್ರಕ್ಟ್ಸ್ ದ ಪ್ರೊಡಕ್ಷನ್ ಆಫ್ ನಾಲೆಜ್. ಕೊನೆಗೆ ಅದು ಜ್ಞಾನವು ಉಂಟಾಗುವುದಕ್ಕೆ ಅಡ್ಡಿ ಆಗುತ್ತದೆ, ಎಲ್ಲೇ ಇರಲಿ. ಅದು ಪ್ರಮಾತ್ರಾಶ್ರಿತತ್ವೇ ಸತಿ, ಪ್ರಮಾತೃವಿನಲ್ಲಿ, ಸ್ವಾಮೀಜಿ ವಾಕ್ಯ, ಪ್ರಮಾತೃವಿನಲ್ಲಿ ದೋಷವಿದ್ದರೆ ಪ್ರಮಾತ್ರಾಶ್ರಿತತ್ವೇ ಸತಿ ಪ್ರಮಾಣ ಕಾರ್ಯ ವಿಘಾತಕಸ್ಯ, ಪ್ರಮಾಣವೇ ಕೆಲಸ ಮಾಡುವುದಕ್ಕೆ ಅಡ್ಡಿಯಾಗಿ ದೋಷತ್ವ ವ್ಯವಹಾರೋ ವಿದ್ಯತೆ ಲೋಕೆ, ಅದನ್ನು ದೋಷ ಎಂದು ಹೇಳುವುದು ಲೋಕದಲ್ಲಿದೆ. ಲೋಕದಲ್ಲಿ ನಾವು ಹಾಗೆ ಹೇಳ್ತೀವಿ. ಲೋಕ ಅಂದರೆ ನಮ್ಮ ಜೀವನದಲ್ಲಿ, ಪ್ರಪಂಚದಲ್ಲಿ. ಸೊ ದಿಸ್ ಈಸ್ ಕಾಲ್ಡ್ ಡಿಫೆಕ್ಟ್ ಇನ್ ಅವರ್ ಲೈಫ್. ಹಿ ಈಸ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ಡಿಫೆಕ್ಟ್. ಓಕೆ. ಸೊ ಇಯಂ ತು ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ಲಕ್ಷಣಾ ವಿದ್ಯಾ ಪ್ರಮಾತೃತ್ವಸ್ಯ ಪ್ರಮಾಣ ಪ್ರವೃತ್ತಿಶ್ಚ ಉಪಯೋಗಿನಿ ನತು ತದ್ವಿರೋಧಿನಿ. ಆದರೆ ಇನ್ನೊಂದಿದೆ ಡಿಫೆಕ್ಟ್ ನೋಡಿ. ಇನ್ನೊಂದೇನು? ಪ್ರಮಾತೃವಿನಲ್ಲೇ ಡಿಫೆಕ್ಟ್ ಇದೆ. ಅದೇನು ಅಂದರೆ ದೇಹೇಂದ್ರಿಯ ಮನಸ್ಸು ಅಭಿಮಾನಂ, ದೇಹವು ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು ಎಂದು ಯಾವ ಅಭಿಮಾನವಿದೆಯೋ ಆ ಅಭಿಮಾನದಿಂದ ಪ್ರಮಾತೃ ಹುಟ್ಟುತ್ತಾನೆ, ಪ್ರಮಾತೃವಾಗುತ್ತಾನೆ. ಈ ಅಭಿಮಾನವು ಪ್ರಮಾತೃತ್ವಕ್ಕೆ ಅಡ್ಡಿ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ಅಭಿಮಾನದಿಂದಲೇ ಪ್ರಮಾತೃವಿರುತ್ತಾನೆ. ಈ ಅಭಿಮಾನವಿಲ್ಲದಿದ್ದರೆ ಪ್ರಮಾತೃವೇ ಇರುವ ಹಾಗಿಲ್ಲ. ನಾವು ಇನ್ ಪ್ರಮಾತೃ, ಬೀಯಿಂಗ್ ಎ ಪ್ರಮಾತೃ, you require your identification with your body, identification with the sense organs, identification with the mind. Only when there is an identification called Adhyasa, Pramatrutvam comes into being. Pramatrutvam comes into being only in the wake of identification with the body, identification with the sense organs, and identification with the mind. Only under the condition of identification you come to become Pramatru. Pramatrutvam comes into effect only in the condition of identification. And this defect is not a problem. This defect is necessarily required for a Pramatru being, for a Pramatru to be Pramatru. ಪ್ರಮಾತೃವಾಗಿರುವುದಕ್ಕೆ ಈ ಅಧ್ಯಾಸ ಎಂಬುದು ಇರಲೇಬೇಕು. ಅಧ್ಯಾಸವಿದ್ದರೆ ಪ್ರಮಾತೃವಾಗುತ್ತಾನೆ. ದೇಹೇಂದ್ರಿಯ ಮನಸ್ಸುಗಳು ನಾನು ಎಂಬ ಅಧ್ಯಾಸವಿಲ್ಲದಿದ್ದರೆ ಪ್ರಮಾತೃವೇ ಉಂಟಾಗಲ್ಲ. ಈ ಅಧ್ಯಾಸ ಎಂಬುದು ದೋಷವೇ ಆಗಿದ್ದರೂ ಈ ದೋಷವು ಪ್ರಮಾತೃವಾಗಿರುವುದಕ್ಕೆ ಅಡ್ಡಿಯಾಗಲ್ಲ ಅಲ್ಲವೇ? ಈ ದೋಷವು ಪ್ರಮಾತೃವಾಗಿರುವುದಕ್ಕೆ ಅಡ್ಡಿ ಆಗಲ್ಲ, ನಿಜವಾಗಿ ಪ್ರಮಾತೃವಾಗಿರುವುದಕ್ಕೆ ಸಹಕಾರವೇ ಆಗುತ್ತದೆ. ದಿಸ್ ಈಸ್ ಫೇವರಬಲ್. ದಿಸ್ ಅಧ್ಯಾಸ ಈಸ್ ಫೇವರಬಲ್ ಫಾರ್ ಬೀಯಿಂಗ್ ಪ್ರಮಾತೃ. ಇಟ್ ಡಸಂಟ್ ಮೇಕ್ ಪ್ರಮಾತೃತ್ವಂ ಡಿಫೆಕ್ಟಿವ್. In fact, it facilitates Pramatrutvam. This Adhyasa, identification with the body, mind and sense organs, produces Pramatrutvam in its wake. Therefore, this Adhyasa, Atmanatmanoritare Adhyasa, is not a defect in the Pramatru. In fact, it is a facilitator of Pramatrutvam. Deha Indriya Manassugalu ಮತ್ತೆ ಆತ್ಮಾನಾತ್ಮಗರ ಅಧ್ಯಾಸ ಎಂಬುದು ಅನ್ಯೋನ್ಯ ಅಧ್ಯಾಸ ಪ್ರಮಾತೃತ್ವಕ್ಕೆ ಅನುಕೂಲವಾಗುತ್ತದೆ ಹೊರತು ಪ್ರಮಾತೃವಾಗಿರುವುದರಲ್ಲಿ ಅಡ್ಡಿ ಆಗಲ್ಲ. ಪ್ರಮಾತೃವಿನಲ್ಲಿ ದೋಷ ಎಂದು ಹೇಳಲ್ಲ ನಾವು. ಈ ಅಧ್ಯಾಸ ಎಂಬುದು, ಅವಿದ್ಯೆ ಎಂಬುದು ಪ್ರಮಾತೃವಾಗಿರುವುದಕ್ಕೆ ಬೇಕಾಗಿರುವುದರಿಂದ ಅದು ಪ್ರಮಾತೃವಿನ ದೋಷ ಎಂದು ಹೇಳಲ್ಲ ನಾವದನ್ನು. ಈ ಅವಿದ್ಯೆ ಅಥವಾ ಈ ಅಧ್ಯಾಸವನ್ನು ಪ್ರಮಾತೃವಾಗಿರುವುದಕ್ಕೆ ಸಹಕಾರವಾಗುತ್ತದೆ, ಅನುಕೂಲ ಮಾಡುತ್ತದೆ. ಆತ್ಮಾನಾತ್ಮಗಳ ಅಧ್ಯಾಸ ಪ್ರಮಾತೃತ್ವವು ಹುಟ್ಟುವುದಕ್ಕೆ ಅನುಕೂಲ ಮಾಡುತ್ತದೆ ಹೊರತು ಅದು ಪ್ರಮಾತೃವಾಗಿರುವುದಕ್ಕೆ ಅಡ್ಡಿ ಮಾಡಲ್ಲ. ಅದರಿಂದ ಅಧ್ಯಾಸವು ಪ್ರಮಾತೃವಾಗುವುದಕ್ಕೆ ಅಂತರಾಯವಾಗಲ್ಲ, ಅಡ್ಡಿ ಆಗಲ್ಲ. ಈ ಪಾಯಿಂಟು ಸ್ವಲ್ಪ ದೊಡ್ಡದೇ. ನಾನು ಹೇಳಿದ್ದೇನಲ್ಲದೆ 1.5 pages ಇದೆ. ಮತ್ತು ನಾವು ಪ್ರತಿಯೊಂದು ಐಡಿಯಾನನ್ನು 2 ಭಾಷೆಗಳಲ್ಲಿ ಹೇಳುವುದರಿಂದ ಸ್ವಲ್ಪ ನಿಧಾನವಾಗ್ತದೆ.
ಪರವಾಗಿಲ್ಲ, ನೀವು ಮನನ ಆಗುತ್ತದೆ. 2 ಭಾಷೆಗಳು ಬಂದಿರುವವರಿಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಬೇಕು, ಸ್ವಲ್ಪ ಕ್ಲಾರಿಟಿಯೂ ಬರುತ್ತದೆ. ಆಯಿತಾ? ಈ ಪಾಯಿಂಟ್ ನಾನು ಇಲ್ಲೇ ಬಿಡ್ತೀನಿ. ಅಂದರೆ 2 ಬಗೆ ಒಂದೇ ಹೇಳಿ ಬಿಡ್ತೀನಿ. ದೇರ್ ಆರ್ 2 ಟೈಪ್ಸ್ ಆಫ್ ಡಿಫೆಕ್ಟ್ಸ್. ಒನ್ ಈಸ್ ದ ಡಿಫೆಕ್ಟ್ ಇನ್ ದ ಪ್ರಮಾತೃ ಪ್ರಮಾಣ, ಅನದರ್ ಈಸ್ ಡಿಫೆಕ್ಟ್ ಎಟ್ ದ ರೂಟ್ ಆಫ್ ಪ್ರಮಾತೃ ಪ್ರಮಾಣ. ಓಕೆ, ಒಂದು ಪ್ರಮಾತೃ ಪ್ರಮಾಣವು ಉಂಟಾಗುವುದಕ್ಕೆ ಆಧಾರಭೂತ ಡಿಫೆಕ್ಟ್ ಒಂದು ಅಧ್ಯಾಸ, ಅವಿದ್ಯ. ಇನ್ನೊಂದು ಪ್ರಮಾತೃ ಪ್ರಮಾಣವು ಫಂಕ್ಷನ್ನಲ್ಲಿ ಅಧ್ಯಾಸ ಒಂದು, ಫಂಕ್ಷನ್ನಲ್ಲಿ ಡಿಫೆಕ್ಟ್ ಒಂದು. ಡಿಫೆಕ್ಟ್ಗಳು, ತಪ್ಪುಗಳು 2 ಹಂತದಲ್ಲಿರುತ್ತವೆ. ಪ್ರಮಾತೃವಿನಲ್ಲಿ ದೋಷ, ಪ್ರಮಾಣಗಳಲ್ಲಿ ದೋಷ, 1 ಹಂತ ದೋಷ. ಪ್ರಮಾತೃವು ಪ್ರಮಾಣವಾಗಿರುವುದಕ್ಕೆ ಆಧಾರಭೂತ ದೋಷ. ಆಧಾರಭೂತ ದೋಷ ಈಸ್ ಅಧ್ಯಾಸ, ಆತ್ಮಾನಾತ್ಮಗಳ 2 ಅಧ್ಯಾಸ ಅಲ್ಲವೇ? ಒನ್ ಡಿಫೆಕ್ಟ್ ಈಸ್ ಐಡೆಂಟಿಫಿಕೇಶನ್ ಆಫ್ ದ ಮಿಸ್ಟೇಕಿಂಗ್ ದ ಆತ್ಮ ಆಸ್ ಅನಾತ್ಮ, ಅನಾತ್ಮ ಆಸ್ ಆತ್ಮ. ಆತ್ಮಾನಾತ್ಮಾಸ್ ಮ್ಯೂಚುವಲ್ misunderstanding, mutual exchanging their properties, mutually identifying. This is an underlying defect. This underlying defect is not a defect of the pramatru and pramana, because it facilitates the pramatru and pramana to come into existence. Adhyasa facilitates for the rising of pramatru and pramana. Therefore, Adhyasa doesn't come in the way of pramatru, doesn't come in the way of pramana. It is an underlying defect which facilitates pramatrutvam and pramana. But there is another defect. ಈ ಅಧ್ಯಾಸ, ಮೂಲ ಅಧ್ಯಾಸ, ಆಧಾರಭೂತ ದೋಷ ಎಂಬುದು ಪ್ರಮಾತೃ ಪ್ರಮಾಣಗಳಿಗೆ ಅಡ್ಡಿ ಆಗಲ್ಲ. ಪ್ರಮಾತೃ ಪ್ರಮಾಣ ಉಂಟಾಗುವುದಕ್ಕೆ ಅದು ಸಹಕರಿಸುತ್ತದೆ, ಅದೇ ಉಪಕಾರ ಮಾಡುತ್ತದೆ. ಇನ್ನೊಂದು ಡಿಫೆಕ್ಟ್ ಇದೆ, ಪ್ರಮಾತೃನಲ್ಲಿ ದೋಷ, ಪ್ರಮಾಣಗಳಲ್ಲಿ ದೋಷ. ಅದು ಜ್ಞಾನ ಉಂಟಾಗುವುದರಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗುತ್ತದೆ, ಅದು ಅಡ್ಡಿ ಆಗುತ್ತದೆ. ದ ಸೆಕೆಂಡ್ ಡಿಫೆಕ್ಟ್ ಈಸ್ ಇನ್ ದ ಫಂಕ್ಷನಿಂಗ್ ಆಫ್ ದ ಪ್ರಮಾತೃ. In the functioning of pramana, there is a defect. That defect is another defect. This defect obstructs in producing the knowledge. It distorts the knowledge. Therefore, that makes the knowledge into a wrong knowledge. So there are 2 defects, 2 dosha. One dosha is within the pramatru and pramana. Another is the adharabhuta for the pramatru pramana. Okay? You remember these 2 and we'll discuss more in the next class. Okay? ಈ ಎರಡನ್ನು ನೆನಪಿಟ್ಕೊಂಡು, ಈ 2 ಬಗೆ ತಪ್ಪುಗಳು, ಒಂದು ಮೂಲ ಆಧಾರಭೂತ ತಪ್ಪು, ಇನ್ನೊಂದು ಪ್ರಮಾತೃ ಪ್ರಮೇಯಗಳು ವ್ಯಾಪಾರದಲ್ಲಿ ತಪ್ಪು. ಒಂದು ಆಧಾರಭೂತ ತಪ್ಪು, ಒಂದು ದೋಷ, ಇನ್ನೊಂದು ಅವುಗಳ ವ್ಯಾಪಾರಗಳಲ್ಲಿ ತಪ್ಪು. ಇನ್ ದೇರ್ ಫಂಕ್ಷನಲ್ ಡಿಫೆಕ್ಟ್ ಆ್ಯಂಡ್ ಅನ್ ಅಂಡರ್ಲೈಯಿಂಗ್ ಡಿಫೆಕ್ಟ್. ಓಕೆ, ದ ಬೇಸಿಕ್ ಡಿಫೆಕ್ಟ್, ಬೇಸಿಕ್ ಅಂದರೆ ದ ಬೇಸಿಸ್ ಆಧಾರಭೂತ ಡಿಫೆಕ್ಟ್, ಇನ್ನೊಂದು ಫಂಕ್ಷನಲ್ ಡಿಫೆಕ್ಟ್. ಓಕೆ, ಒಂದು ವ್ಯಾಪಾರದಲ್ಲಿ ತಪ್ಪು, ಒಂದು ಆಧಾರಭೂತ ತಪ್ಪು. ಈ 2 ತಪ್ಪುಗಳಲ್ಲಿ ನೆನಪಿಟ್ಕೊಂಡು ಮುಂದಿನ ಪಾಠದಲ್ಲಿ ನಾನು ಇದು ಕ್ಲಾರಿಫೈ ಮಾಡ್ತೀನಿ. ಮೊದಲೇ ಹೇಳಿದ್ದೀನಿ, ಇದು ಸ್ವಲ್ಪ 1.5 ಪೇಜ್ಗಳಿದೆ, 4-6 ಪಾಠಗಳಾಗುತ್ತದೆ. ಇದರಿಂದ ಸೂಕ್ಷ್ಮ ವ್ಯತ್ಯಾಸವೇನೋ ಗೊತ್ತಾಗ್ತದೆ. ಇದು ಗೊತ್ತಾಗಬೇಕು ಸ್ಪಷ್ಟತೆ, ಆವಾಗಲೇ ಈ ಅಧ್ಯಾಸವೇನು, ಇದೇನು ಒಂದು ವ್ಯತ್ಯಾಸ ಗೊತ್ತಾಗ್ಬಿಡ್ತದೆ. ಎನಿವೇ, ಯು ವಿಲ್ ಲಿಸನ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.